ಮಾಡ್ಬೇಕು. ಬುದ್ಧಿ ಆಗ್ಲಿ, ವಿವೇಕ ಆಗ್ಲಿ, ಮನೆಯಲ್ಲಾಗ್ಲಿ, ಸಂಸಾರದಲ್ಲಾಗ್ಲಿ ಸಾಧಕ ಅಲ್ಲದ್ರೆ ಏನೂ ಸಮಸ್ಯೆ ಇಲ್ಲ. ಮಾಮೂಲಿ ನಾನ್ ಕೇಳ್ದೆ ಮಾಡ್ದೆ ಒಳ್ಳೇದು ಇದು ಒಂದಿನ ನನಗ್ ಪಾರ್ ಮಾಡುತ್ತೆ ಅನ್ನೋರ್ಗೆ ಏನೂ ಸಮಸ್ಯೆ ಇಲ್ಲ. ನಾನು ಈಗ್ಲೇ ಆತ್ಮಜ್ಞಾನವನ್ನ ಪಡಿಬೇಕು, ಸಾಕು ಈ ಜೀವನ, ಈ ಭವಬಂಧನ ಸಾಕು ಅನ್ನೋರು ಈ ರೀತಿ ಎಚ್ಚರಿಕೆಯ ಜೀವನವನ್ನ ಮಾಡ್ಲೇಬೇಕು. ನಮಗಾಗಿ ಒಂದು ಬೇಲಿಯನ್ನ ನಾನ್ ಸಾಧಕ ಅಂತ ಅವನು ವಿಶೇಷವಾಗಿ ಕಾಣಿಸ್ತಾನೆ ಇರ್ತಾರೆ. ಅಂತ ನಾವು ಒಂದು ಅದೇ ಮನೆಯಲ್ಲೇ ಇರೋದು, ಅವ್ರ ಜೊತೆನೇ ಇರೋದು. ಆದರೆ ಇಲ್ಲೇನು ನಿಜಗುಣರೆಲ್ಲ ಹೇಳ್ತಿದಾರಲ್ಲ, ಈ ರೀತಿಯಾಗಿ ಸಾಧಕ ಬದುಕ್ಲೇಬೇಕು. ಈ ಉಪದೇಶಗಳೆಲ್ಲ ಜ್ಞಾನಿಗಳಿಗಲ್ಲ. ಇಲ್ಲೇನೀಗ ಇಷ್ಟು ಸ್ಥಳಗಳನ್ನ ಹೇಳ್ತಿದ್ದಾರೆ, ಇದು ಜ್ಞಾನಿಗಳಿಗಲ್ಲ, ನಮಗೆ. ನನಗೆ ದೇಹ ಭಾವ, ಇಂದ್ರಿಯ ಭಾವ, ಜಗದ್ಭಾವ ಎಲ್ಲವೂ ಏನ್ ವಿಪರೀತ ಭ್ರಮೆಗಳಿದೆಯಲ್ಲ, ಇವುಗಳೆಲ್ಲ ಹೋಗ್ಬೇಕಾಗಿದೆ. ಮೊದಲು ಅಂತಃಕರಣ ಶುದ್ಧಿ ಆಗ್ಬೇಕಾಗಿದೆ. ಆ ಅಂತಃಕರಣ ತುಂಬಾ ಮಲಿನವಾಗಿದೆ. ಆ ಅಂತಃಕರಣ ಪರಿಶುದ್ಧಿ ಆಯ್ತು, ಜ್ಞಾನ ಏನ್ ಫಲ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಭೂಮಿ ಚೆನ್ನಾಗಿ ಹದ ಆಗಿ ಫಲ ಆಗಿದೆ ಅಂದ್ರೆ ಬೀಜ ಹಾಕದ ತಕ್ಷಣ ತಾನೇ ಫಲ ಬರುತ್ತೆ. ಹಾಗೆ ಈ ಸ್ಥಳಗಳು, ಶಿವಕಾರುಣ್ಯ ಸ್ಥಳ, ನನಗೇನೂ ಗೊತ್ತಾಗ್ತಿಲ್ಲ, ಜ್ಞಾನ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನೂ ಚಿಂತೆ ಮಾಡ್ಬೇಡ. ಯಾರ ಅಜ್ಞಾತವಾಗಿ ಯಾವ ದೇವನ ಮೇಲೆ ನಿನಗೆ ಭಕ್ತಿ ಇದೆಯೋ ಅವನನ್ನೇ ಕುರಿತವಳು. ಎಲ್ಲ ಕನಕದಾಸರು, ಪುರಂದರದಾಸರು ಎಲ್ಲರೂ ಹಾಗೆ ಮಾಡಿದ್ರು. ಕನಕದಾಸರದು ಅವ್ರದ್ದು ಇದೆಯಲ್ಲ ಇದು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡು. ಅವ್ರು ಈ ರೀತಿ ಭಕ್ತಿ ಮಾಡೆ. ರಾಮಕೃಷ್ಣ ಪರಮಹಂಸರು, ನನಗೆ ದೇವಿ ನೀನು ಗೊತ್ತಿಲ್ಲ, ಹೇಗಿದೆಯಾ ಗೊತ್ತಿಲ್ಲ, ನಾನ್ ಬರೀ ಆ ಮಹಾತ್ಮರ ಗ್ರಂಥಗಳನ್ನ ಓದಿ ನೀನ್ ಇದ್ಯಾ ಅಂತ ತಿಳ್ಕೊಂಡಿದ್ದೀನಿ, ಹಾಗಾಗಿ ನೀನ್ ಇದ್ರೆ, ನಿಜವಾಗ್ಲೂ ಇದ್ರೆ ನನಗ್ ಕಾಣಿಸು. ಇದೇ ಭಕ್ತಿ, ಶಿವಕಾರುಣ್ಯ ಸ್ಥಳ. ನಿಮಗೆ ಯಾವ ದೇವರು, ಶಿವ, ರಾಮ, ಕೃಷ್ಣ, ನಿಮ್ಮ ಮನೆ ದೇವ, ನಿನಗೆ ಯಾವ್ದ್ರ ಮೇಲೆ ಅತ್ಯಂತ ಶ್ರದ್ಧೆ ಇದೆ ಅವನನ್ನು ಕುರಿತು ಅಳು. ನನಗೆ ದೇವರನ್ನಾರು ತೋರಿಸು, ನನಗೆ ಗುರುಗಳನ್ನ ತೋರಿಸು, ನನಗೆ ಈ ಮಾರ್ಗಕ್ಕೆ ಬರೋ ಮಾಡು. ನನಗೆ ಗುರುಗಳು ಬೇಕು, ನನ್ಗೆ ಗುರುಗಳು ಅವಶ್ಯವಾಗಿ ಬೇಕೇ ಬೇಕು. ಗುರುವರ ನಲವಿಲ್ಲದ ಏನ ಓದಿದರೇನು, ಏನ್ ಸಾಧಿಸಿದ್ರೇನು, ಏನೂ ಪ್ರಯೋಜನ ಇಲ್ಲ. ಗುರುಗಳು ಬೇಕೇ ಬೇಕು. ಹಾಗಾಗಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ. ಗುರುಗಳ ಪ್ರವೇಶ ಆಯ್ತು. ಅವರು ವಿವೇಕ ಹೇಳ್ತಾ ಹೋಗ್ತಿದ್ದಾರೆ. ಏನ್ ನೀನ್ ಬಹಳ ಸತ್ಯ ಸತ್ಯ ಅಂತೆಲ್ಲ, ಇದು ಸತ್ಯ ಅಲ್ಲ ಈ ಜೀವನ. ಬಹಳ ನೀನೇ ನೋಡು, ನಿನ್ನ ದೇಹ ಹೇಗೆ ಸೃಷ್ಟಿ ಆಯ್ತು, ಇಲ್ಲೇನ್ ಸಂಸಾರ ಬಹಳ ತನ್ಮಯವಾಗಿ ಬಹಳ ಮಾಡ್ತೀಯಲ್ಲ, ಅವುಗಳು ಏನೂ ಸತ್ಯ ಇದೆಯಾ ನೀನೇ ವಿಚಾರ ಮಾಡಿ ನೋಡು. ಬೇರೆಯವ್ರ ಉಪದೇಶ ಏನೂ ಮಾಡ್ಬೇಡ. ಅವ್ರೇನು ನಿನ್ ಉಪದೇಶ ಕೇಳಕ್ ಬಂದಿಲ್ಲ. ನಾವೆಲ್ಲರಿಗೂ ಮೊದಲು ಉಪದೇಶ ಹೇಳಕ್ ಪ್ರಾರಂಭ ಮಾಡ್ತೀವಿ. ಎಲ್ಲರಿಗೂ ನಾವು ಆತ್ಮಜ್ಞಾನ, ಮಹಾತ್ಮರು ಯಾರಿಗೂ ಆತ್ಮಜ್ಞಾನ ಹೇಳಕ್ ಹೋಗಲ್ಲ. ನಮ್ಮ ಅಪ್ಪವ್ರಂತೂ ಯಾರಿಗೂ ಮಾತಾಡ್ತಿರ್ಲಿಲ್ಲ. ಬಹಳ ಕಷ್ಟ ಅಪ್ಪವ್ರ ಹತ್ರ ಜ್ಞಾನ ಕೇಳ್ಬೇಕಂದ್ರೆ. ನಮ್ ಸತ್ಸಂಗದವರು ಅಪ್ಪಾಜಿ ಎಲ್ಲ ಇದ್ರೆ ಮಾತ್ರ ಜ್ಞಾನದ್ ಮಾತಾಡ್ತಿದ್ರು. ಅವ್ರ ಮಹಾತ್ಮರೇ ಮಾತಾಡಲ್ಲ. ನಾವು ಮಾತ್ರ ಯಾರಿಗೆ ಸಿಕ್ಕಿದ್ರು ಆರಾಮಾಗಿ ಮೊದಲು ನಾನು ಉದ್ಧಾರ ಆಗ್ಬೇಕು, ಮೊದಲು ನನ್ನ ಜೀವನವನ್ನ ನೋಡಿ ಮನೆಯಲ್ಲಿ ಅವ್ರಿಗೆ ಆಗ್ಬೇಕು ಪರಿಣಾಮ. ನಾವು ಬಾಯ್ ಬಿಟ್ಟು ಅವ್ರಿಗೆಲ್ಲ ಹೇಳೋದಲ್ಲ, ಯಾಕೆ ನೀನ್ ಹಿಂಗ್ ನಡ್ಕೊತಿದ್ಯಾ, ಈಗ ಅಧ್ಯಾತ್ಮ ಮಾಡು, ಅವ್ರಿಗ್ ಮಾಡು, ಇವ್ರಿಗ್ ಮಾಡು ಅಲ್ಲ. ನಾನು ಬದುಕುವ ರೀತಿಯಿಂದ ಅವ್ರಿಗೆ ಅನಿಸ್ಬೇಕು, ಓ ಹೀಗ್ ಬದುಕ್ಬೇಕು ನಾನು, ಓ ಹೀಗಿರ್ಬೇಕು ನಾನು. ಸಾಧಕ ಅನ್ನೋನ್ ಹಾಗೇ ಬದುಕ್ಬೇಕು. ನಮ್ಮ ಅಪ್ಪವ್ರು ಅದೇ ಹೇಳ್ತಿದ್ರು, ನೀವು ಮನೆಯಲ್ಲಿ ಯಾರಿಗೂ ಏನೂ ಹೇಳ್ಬೇಡಿ, ನೀವು ಬದುಕಿ. ಆತ್ಮಜ್ಞಾನ ಇರೋದು ನನಗೆ, ಬೇರೆಯವ್ರಿಗೋಸ್ಕರ ಅಲ್ಲ. ನಾನು ಆ ದೇವ್ರನ್ನ ಪಡಿತಾ ಇರೋದು ನನಗೆ, ಬೇರೆಯವ್ರಿಗೆ ಉಪಕಾರ ಮಾಡ್ತಿಲ್ಲ. ನನ್ನ ಉಪಕಾರಕ್ಕಾಗಿ ನಾನು ಇಲ್ಲಿಂದ ಪಾರಾಗ್ಬೇಕು ಅಂತ ಮಾಡ್ತಾ ಇರೋದ್ರಿಂದ ನನ್ನ ಬದುಕು ನನಗೆ, ನಾನೇ ಅದನ್ನ ನಿಯಮವನ್ನ ನಾನೇ ಮಾಡ್ಕೊಳ್ಬೇಕು. ಅದೇ ನೀತಿ ಕ್ರಿಯಾಚರ್ಯ ಸ್ಥಳ. ಈ ರೀತಿಯಾಗಿ ಬದುಕಿದ್ರೇನೆ ಅದು ಯಾರೋ ಯೋಗಿಗಳಿಗೆ ಅವ್ರಿಗೆ ನಮಗೆ ಅಲ್ವೇ ಅಲ್ಲ. ನೀವು ಸಾಧಕರು ಅಂದ್ವಿ ಅಂದ್ರೆ ನಾವೆಲ್ಲ ಮಾಡ್ಲೇಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ಬರೀ ಜ್ಞಾನ ಮಾರ್ಗದವ್ರು ಎದ್ದೇಳ್ಬೇಕು, ಭಕ್ತಿ ಮಾರ್ಗದವ್ರು ಎದ್ದೇಳ್ಬೇಕು, ಇಲ್ಲ ಕರ್ಮ ಮಾರ್ಗದವ್ರಿಗೆ ಅಂತ ಏನಾರು ಇದೆಯಾ? ದಿನ ಹೃದಯ ಕಾಲದೊಳಗೆ ಬೆಳಗ್ಗೆ ಎದ್ದ ತಕ್ಷಣನೇ ಬೆಳಗ್ಗೆ ಬೇಗ ಎದ್ದೊಳೋದು, ದೇಹದ ಎಲ್ಲಾ ಕ್ರಿಯೆಗಳನ್ನ ಮಾಡೋದು, ಏನು 4 ಕರ್ಮಗಳಿದೆಯಲ್ಲ, ಜ್ಞಾನ, ಭಕ್ತಿ, ಯೋಗ, ಇಷ್ಟು 4 ಪ್ರತಿದಿನ ಮಾಡ್ಬೇಕು ಅಂತಿದ್ರು ನಮ್ಮ ಅಪ್ಪವ್ರು. 4 ಮಾಡಿದ್ರೆ ಅದು ಹೇಗೆ ನೀವು ಸಾಧಕರಾಗ್ತೀರಾ? ನಾನು ಭಕ್ತಿ ಮಾಡಲ್ಲ ಅಂತಂದ್ರೆ ಮತ್ತೆ ಮನಸ್ಸ ಬರಡಾಗ್ಬಿಡತ್ತೆ. ಬರೀ ಜ್ಞಾನ ಚಿಂತನ ಮಾಡ್ತಿರ್ತೆ, ಬರೀ ಬರಡಾಗತ್ತದು. ಬರೀ ತಿಳುವಳಿಕೆ, ಬರೀ ಬುದ್ಧಿ ಓಡಿಸ್ತಾ ಇರೋದು. ಮನಸ್ಸು ಏನ್ ಮಾಡಿದ್ರು ಸಮಾಧಾನ ಆಗಲ್ಲ. ಆ ಮನಸ್ಸಿಗೆ ಒಂದ್ ಸ್ವಲ್ಪ ಭಕ್ತಿ, ಗುರುಭಕ್ತಿ, ಜ್ಞಾನದಲ್ಲಿ ಬರೋದು ಬರೀ ಗುರುಭಕ್ತಿ. ಗುರುಭಕ್ತಿಯನ್ನ ಮಾಡ್ಲೇಬೇಕು. ನಾನು ಜ್ಞಾನವನ್ನ ಮಾಡ್ತೀನಿ, ಜ್ಞಾನ ಚಿಂತನ ಮಾಡ್ತೀನಿ ಅಂತ ಕುತ್ಕೊಂಡು ನಾನು ಏನೂ ಕೆಲ್ಸಗಳನ್ನ ಮಾಡಲ್ಲ, ಆಗಲ್ಲ. ಆ ಕರ್ಮನೇ ಬಿಡೋಲ್ಲ. ನಾನ್ ಮಾಡಲ್ಲ ಅಂದ್ರೆ ಕರ್ಮ ಮನಸ್ಸು ಸುಮ್ನೆ ಕೂತಿರುತ್ತಾ? ಎಷ್ಟು ವಿಪರೀತವಾಗಿ ಒಳಗಡೆ ಮಾತಾಡ್ತಿರುತ್ತೆ. ನೋಡಕ್ ಧ್ಯಾನ ಕೂತಿರಂಗ್ ಕಾಣಿಸ್ತೀವಿ. ಮನೆಯವ್ರಿಗೆಲ್ಲ ಬಹಳ ದೊಡ್ಡ ಸಾಧಕರು ನಾವು ಅಂತ ತೋರ್ಸ್ಕೊಳಕ್ ಅವೆಲ್ಲ ಒಳಗೆ ನಮ್ಗೆ ಗೊತ್ತು ಮನಸ್ಸು 1 ನಿಮಿಷ ನಿಲ್ಲಲ್ಲ. ನಾನು ಯಾವ್ದ್ರ ಮೇಲೆ ನಿಲ್ಲಿಸ್ಬೇಕು ಅಂತಿದ್ದೀನೋ, ಏನ್ ಚಿಂತನ ಮಾಡ್ಬೇಕು,
ಅಷ್ಟು ಸುಲಭ ಅಲ್ಲ ಅದು. ಮೊದಲು ಕ್ರಮಬದ್ಧ ಜೀವನ ಇರ್ಬೇಕು. ಅದಕ್ಕೆ ಏನು ಪೂರ್ವ ತಯಾರಿ ಇದೆ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಈಗ ಮಹಾತ್ಮರ ಸತ್ಸಂಗ ಏನೇನ್ ಮಾತಾಡ್ತೀವಲ್ಲ, ಒಂದೊಂದು ಅವ್ರು ಹೇಳುವ ಮಾತುಗಳು ನನಗೆ ಅಂತ ಇರ್ಬೇಕು. ಅದು ಅವ್ರಿಗೆ ಹೇಳ್ತಿದ್ದಾರೆ ಇವ್ರಿಗೆ ಹೇಳ್ತಿದ್ದಾರೆ ಅಲ್ಲ, ನನಗೇ ಹೇಳ್ತಾ ಇರೋದು. ಗುರುಗಳ ಪ್ರತಿಯೊಂದು ಮಾತನ್ನು ಲಕ್ಷ ಕೊಟ್ಟು ಕೇಳೋದು. ನಮ್ಮ ಅಪ್ಪಾಜಿನ ನೋಡ್ಬೇಕಾಗಿತ್ತು. ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಕುತ್ಕೋತಿದ್ರು ಅವ್ರು. ನಾವೆಲ್ಲ ಬೆಳಗ್ಗೆ ವಾಕಿಂಗ್ ಹೋದಾಗ ಅವ್ರ ಹತ್ರ ಎಷ್ಟು ಅವ್ರು ಪೂರ್ತಿ ಅವ್ರ ಮುಂದೆ ಕುತ್ಕೊಂಡು ಒಂದು ಕ್ಷಣ ಆ ಕಡೆ ಈ ಕಡೆ ಕಣ್ಣನ್ನ ಹೊರಳಿಸ್ತಾ ಇರ್ಲಿಲ್ಲ. ಪೂರ್ತಿ ಅಪ್ಪವ್ರನ್ನೇ ಪೂರ್ತಿ ಲಕ್ಷ್ಯ ಕೊಡೋರು. ಯಾಕೆಂದ್ರೆ ಅಪ್ಪವ್ರ ಮಾತು ಏನಾದ್ರೂ ಅದು ತಪ್ಪಿಟ್ರೆ ಅದು ನನಗ್ ಕೇಳಿಸ್ತಾ ಕೇಳಿಸ್ಲಿಲ್ಲ ತಿರ್ಗಿ ವಾಪಸ್ ಕೇಳೋರು. ಅಪ್ಪ ತಾವ್ ಏನ್ ಹೇಳಿದ್ರಲ್ಲ, ಯಾಕೆಂದ್ರೆ ಗುರುವಿನ ಮಾತು ಅಷ್ಟು ತನ್ಮಯವಾಗಿ ಹಂಗ್ ಕೇಳಿದ್ರೇನೆ ಉದ್ಧಾರ ಆಗದ್ ಕಷ್ಟ ಇದೆ. ಇನ್ನ ನಾನ್ ಆರಾಮಾಗಿ ಯಾವಾಗ್ಲೋ ಬಂದು ಹೆಂಗೋ ಕೇಳಿ ಮನಸ್ಸನ್ನ ಯಾವ್ದೋ ಕಡೆ ಇಟ್ಕೊಂಡು ಹೇಗೆ ಆತ್ಮಜ್ಞಾನ ಪಡೆಯೋದಿಕ್ಕಾಗತ್ತೆ? ಹಾಗಾಗಿ ಆ ಗುರುವಿನ ವಚನ ಅಮೃತ ಅಂತ ನನಗನ್ಸ್ಬೇಕು. ಅವ್ರದ್ದು ಒಂದೇ ಒಂದು ಮಾತು, ನುಡಿ, ನೋಟ ಇದನ್ನ ನಾನು ಕಣ್ಣಾರೆ ನೋಡಿ ನಾನು ಅನುಭವಿಸಿದ್ದೆ ನಮ್ಮ ಅಪ್ಪಾಜಿಯವ್ರನ್ನ. ಏನೋ ಲಕ್ಷ ಕೊಟ್ಟು ಜಾತಕ ಪಕ್ಷಿ ಅಂತಾರಲ್ಲ ಆ ರೀತಿ ನೋಡ್ತಿದ್ವಿ ನಾವು. ಹಾಗೆ ಕಾಯ್ಕೊಂಡು 1 ಗಂಟೆ ಟೈಮ್ ಅಪ್ಪವ್ರು ಎಷ್ಟೋ ತನಕ ಇರ್ತಿದ್ರು. ಒಂದು ಕ್ಷಣ ಆ ಕಡೆ ಈ ಕಡೆ ನೋಡ್ತಿಲ್ಲ. ಯಾರು ಬಂದಿರ್ಲಿ, ಆ ಕಡೆ ಯಾರು ಬರ್ಲಿ, ದೊಡ್ಡ ಜಗದ್ಗುರುಗಳು ಬರ್ಲಿ, ಅವ್ರು ಬರ್ಲಿ, ಯಾವ ಕಡೆನೂ ಲಕ್ಷ್ಯ ಕೊಡ್ತಿರ್ಲಿಲ್ಲ. ಅಪ್ಪವ್ರನ್ನೇ ಪೂರ್ತಿ ಲಕ್ಷ್ಯ ಕೊಟ್ಟು ನೋಡ್ತಾ ಅವ್ರದ್ದು ಒಂದೊಂದೇ ಮಾತನ್ನ ಬಹಳ ಲಕ್ಷ್ಯ ಕೊಟ್ಟು ಕೇಳೋದು, ಮತ್ತದನ್ನ ಪಾಲಿಸೋದು. ಅಪ್ಪ ಅವ್ರು ಹೇಳವ್ರೆ ಅಂದ್ಮೇಲೆ ಮುಗೀತು. ಅದ್ ಏನಾದ್ರೂ ಇರ್ಲಿ, ಅದ್ ಹೇಗಾರು ಅವ್ರು ಹೇಳಿದಾರೆ ಅಂದ್ಮೇಲೆ ಮುಗೀತು, ಅದನ್ನ ಪಾಲಿಸೋದು. ಇದು ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಈ ರೀತಿ ನನಗೆ ಸಾಧಕನಿಗೆ ಅನಿಸ್ಬೇಕು. ಗುರುಗಳ ಮಾತು, ಒಂದೊಂದು ಮಾತು, ನಿಮಗೆ ಯಾವ ಗುರುಗಳ ಮೇಲೆ ಶ್ರದ್ಧೆ ಇದೆಯೋ ಆ ಗುರುಗಳನ್ನೇ ಮಾಡಿ. ಅವ್ರು ಸರಿ ಇವ್ರು ಸರಿ, ಆ ಮಾರ್ಗ ಯಾವ್ದ ಮೇಲೆ ಶ್ರದ್ಧೆ ಇದೆಯೋ ಅವರ ಮಾತುಗಳನ್ನ ಅಮೃತ ಅಂತ ಪಾಲಿಸ್ತಾ ಹೋಗು. ಅದು ತಾನೇ ಒಳಗಡೆ ಅಂತರಂಗದಲ್ಲಿ ದಾರಿ ತೋರ್ಸುತ್ತೆ. ಆ ಗುರುಗಳೇ ನಮ್ಮನ್ನ ದಾರಿಯನ್ನ ಮಾಡ್ತಾರೆ. ಹಾಗೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಆ ರೀತಿ ಮತ್ತಲ್ಲಿ ಅಪ್ಪವ್ರ ಹತ್ರ ನಾವೆಲ್ಲಾರು ಹೋಗ್ತಿದ್ವಿ, ಎಲ್ಲಾ ಡಿಸ್ಕಷನ್ ಮಾಡ್ಬೇಕಾದ್ರೆ ಅಪ್ಪವ್ರು ಏನ್ ಮಾಡ್ತಿದ್ರು, ಬೇರೆಯವ್ರು ಯಾರು ಮಾತಾಡ್ತಾರೆ ಅಂದ ತಕ್ಷಣ ಅವ್ರು ಮಾತಾಡ್ತಿರ್ಲಿಲ್ಲ. ಏನಾದ್ರೂ ಪ್ರಶ್ನೆ ಕೇಳಿದ ತಕ್ಷಣ ಅಪ್ಪವ್ರು ಹೇಳಕ್ಕೆ ಅಂತ ಹೋಗ್ತಿದ್ರು ಉತ್ತರನ. ಜ್ಞಾನದ್ದು, ಆತ್ಮಜ್ಞಾನದ್ದು ಅಪ್ಪವ್ರು ಬಿಟ್ಟು ಬಾಕಿಯವ್ರಿಗೆ ಏನ್ ಗೊತ್ತಿದೆ? ಆದ್ರೆ ನಾವೆಲ್ಲಾರು ಕೇಳಿರ್ತೀವಲ್ಲ, ಎಲ್ಲಾರ್ಗೂ ಮಾತಾಡ್ಬೇಕು ಅಂತ ಅಪ್ಪವ್ರ ಮುಂದೆ. ಆದ್ರೆ ಅಪ್ಪಾಜಿ ಎದುರಿಕೆಗೆ ಎಲ್ಲಾರು ಸುಮ್ನಿದ್ರು. ಅಪ್ಪಾಜಿ ಮೊದ್ಲೇ ಎಲ್ಲಾರ್ಗು ಹೇಳ್ತಿದ್ರು, ನಿಮ್ ಮಾತುಗಳನ್ನ, ನಿಮ್ ಉಪದೇಶಗಳನ್ನ ಕೇಳ್ಬೇಕು ಅಂದ್ರೆ ನಿಮ್ ಮಠಕ್ಕೆ ಬರ್ತೀವಿ. ಬಸವಣ್ಣಪ್ಪ ಅವ್ರಿಗೆ, ಕುಮಾರ ನಿಜಗುಣರಿಗೆ ಅಪ್ಪಾಜಿ ತುಂಬಾ ಸಲ ಹೇಳ್ತಿದ್ರು. ಯಾವಾಗ ಬೇರೆಯವ್ರು ಮಾತಾಡ್ತಿದ್ರು ಅಪ್ಪವ್ರು ನಿಲ್ಲಿಸ್ಬಿಡ್ತಿದ್ರು ಮಾತಾಡೋದು. ಅಂತ ಬ್ರಹ್ಮಜ್ಞಾನಿಗಳು ಬ್ರಹ್ಮ ವಿಷಯವನ್ನ ಅಂತವ್ರೇ ಅದಕ್ಕೆಲ್ಲ. ನಾವು ಅದನ್ನೆಲ್ಲ ಓದಿ ಮಾಡಿ ತಿಳುವಳಿಕೆಯಿಂದ ನಾವ್ ಹೇಳೋರ್ ನಾವೆಲ್ಲಿ, ಅದನ್ನ ಅನುಭವಿಸಿ ಅದೇ ಆಗಿರುವ ದೇವರಾಗಿರುವ ಅವ್ರ ಮಾತು ಹೆಂಗಿರತ್ತೆ? ಆದ್ರೆ ಅವ್ರ ಮಾತೇ ಬಹಳ ಕಡಿಮೆ. ಅವ್ರು ಮಾತಾಡದೆ ನನ್ನ ಭಕ್ತಿ ಇರ್ಬೇಕು, ನಾನು ಪಾರಾಗ್ಬೇಕು ಅಂತಿದ್ರೆ ಅವರಿಂದ ನಮಗ್ ಉಪದೇಶ ಬರುತ್ತೆ. ನನಗೆ ಅದು ಹಣೆ ಬರ ಇರ್ಲಿಲ್ಲ ಅಂದ್ರೆ ಈ ತರ ಯಾರೋ ಮಧ್ಮಧ್ಯದಲ್ಲಿ ಬರ್ತಾರೆ. ಅದೇ ಅಂತಿದ್ರು ಅಪ್ಪಾಜಿ. ನನಗೆ ಅದು ಅವ್ರು ಇವ್ರ ಮೇಲೆ ದೋಷ ಹೇಳ್ಬಾರ್ದು, ನನ್ ಭಕ್ತಿ ಕಡಿಮೆ ಇದೆ, ಅದಕ್ಕೆ ಇವತ್ತು ನನ್ಗೆ ಅಪ್ಪವ್ರು ನನ್ಗೇನು ಹೇಳಕ್ ಆಗ್ಲಿಲ್ಲ, ಇವ್ರು ಯಾರೋ ಬಂದ್ ಮಧ್ಯದಲ್ಲಿ ಮಾತಾಡೋದು. ಕುಮಾರ್ ನಿಜಗೊಂಡ್ರು ಮಧ್ಯದಲ್ಲೆಲ್ಲ ಏನಾರು ಅವ್ರಿಗೆ ನಿಜಗೊಂಡ್ರು ಶಾಸ್ತ್ರ ಅವರೇ ಎಲ್ಲ ಬರ್ದವ್ರು, ಅವ್ರಿಗೆ ಅದೆಲ್ಲ ಗೊತ್ತು. ಸಂಗೀತ, ರಗಳೆ, ಅದು ಇದು ವ್ಯಾಕರಣ ಎಲ್ಲವನ್ನೂ ಗೊತ್ತು. ಬಹಳ ವಿದ್ವಾಂಸರು ಅವರು. ನಿಜಗುಣರು, ಕುಮಾರ ನಿಜಗುಣರು. ಅವ್ರು ಏನ್ ಮಾಡ್ತಿದ್ರು, ಈಗ ಯಾವ್ದಾದ್ರು ನಿಜಗೊಂಡೋದು ಅಪ್ಪಾಜಿ ಪ್ರಶ್ನೆ ಕೇಳಿದ ತಕ್ಷಣ ಅವ್ರು ಉತ್ತರ ಹೇಳಕ್ ಪ್ರಾರಂಭ ಮಾಡ್ಬಿಡೋರು. ಅವ್ರ ಎದುರಿಗೇನೆ ಅಪ್ಪಾಜಿಗೆ ಯಾರೂ ಲಕ್ಷ್ಯ ಇಲ್ಲ. ಗುರುವಿನ ಮುಂದೆ ಯಾರೂ ಲಕ್ಷ್ಯ ಇಲ್ಲ. ಅವ್ರೆಲ್ಲರಿಗೂ ಹೇಳ್ತಿದ್ರು, ಅಪ್ಪವ್ರು ಮಾತಾಡ್ಬೇಕಾದ್ರೆ ಯಾರೂ ಇಲ್ಲಿ ಮಾತಾಡ್ಬೇಡಿ, ಆಮೇಲ್ ಬೇಕಾದ್ರೆ ನೀವ್ ಮಾತಾಡ್ಕೊಳ್ಳಿ, ಆಮೇಲ್ ಬೇಕಾದ್ರೆ ನೀವ್ ಹೇಳಿ, ಆದ್ರೆ ಇಲ್ಲಿ 1 ಗಂಟೆ ಅಪ್ಪವ್ರೇ ಮಾತಾಡ್ಬೇಕು. ಯಾಕಂದ್ರೆ ಅವ್ರು ಮಾತಾಡೋದೇ ಬಹಳ ಕಡಿಮೆ. ಅಂತವ್ರ ಮಾತುಗಳನ್ನ ಜಾತಕ ಪಕ್ಷಿಯಾಗಿ ಕಾಯ್ಬೇಕು. ಅದು ಅಮೃತದ ಮಾತುಗಳು. ಈಗ ನಾ ಕೇಳ್ತೀನಿ ಅಂದ್ರೆ ಆಗತ್ತಾ? ಅದೊಂದು ಅವಕಾಶ, ಸುವರ್ಣಾವಕಾಶ. ಅದು ಗುರುಗಳು ಕರುಣೆ ಇರ್ಬೇಕು ಅವರಿಗೆ. ಅವ್ರೆಲ್ಲಾ ಸಲಿನೂ ಅದೇ ರೀತಿ ಮಾತಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕಾಗಿ ಏನು 3 ಗಂಟೆ 2 ಗಂಟೆಗೆ ಎದ್ದೇಳ್ತಿದ್ರು ಮನೇಲಿ. 5 ಗಂಟೆಗೆ ಅಲ್ಲಿ 4 ಗಂಟೆಗೆ ಹೋಗ್ಬೇಕಲ್ಲ, 3 ಗಂಟೆ ಇಲ್ಲಿಂದ ಕಾರಲ್ಲಿ ಹೋಗ್ಬೇಕಾದ್ರೆ ಅಪ್ಪವ್ರ ಧ್ಯಾನ ಬಿಟ್ಟು ಬೇರೆ ಮಾಡ್ತಿರ್ಲಿಲ್ಲ. ಇವೆಲ್ಲವೂ ನಾನ್ ನೋಡಿದೀನಿ ಇದನ್ನೆಲ್ಲ. ಅದನ್ನ ಪೂರ್ತಿ ಅಪ್ಪವ್ರ ಧ್ಯಾನದಲ್ಲೇ ಅಲ್ಲಿವರೆಗೂ ಹೋಗಿ ಅದನ್ನ ಅಪ್ಪವ್ರು ಬರೋವರೆಗೂ ಬರೀ ಅವ್ರ ಕಡೆನೆ ಲಕ್ಷ್ಯ. ಅವ್ರ ಎಷ್ಟೇ ದೂರದಲ್ಲಿರ್ಲಿ ಬೇರೆ ಒಂದೂ ಮಾತಾಡ್ತಿರ್ಲಿಲ್ಲ. ಪ್ರಾಪಂಚಿಕ ವಿಷಯ ಅಂತೂ ಅಪ್ಪಾಜಿ ಹತ್ರ ಸಾಧ್ಯನೇ ಇಲ್ಲ, ಮಾತಾಡೋ ಹಾಗೆ ಇಲ್ಲ. ಬರೀ ಜ್ಞಾನದ ಚಿಂತನ. ಅಂತ ಮಹಾತ್ಮರು ಬಂದಿದ್ದಾರೆ, ಬನ್ನಿ ಎಲ್ಲ ಉದ್ಧಾರ ಆಗ್ ಬನ್ನಿ ಅಂತ ಬೈದು ಎಲ್ಲಾರು ಕರ್ಕೊಂಡು ಹೋಗ್ತಿದ್ರು. ಯಾರು ತಪ್ಪಿಸ್ಕೊಂಡ್ರು ಅವ್ರಿಗೆ ಬೈತಿದ್ರು. ಅಂತ ಮಹಾತ್ಮರು ಬಂದಿದ್ದಾರೆ, ಇಂಥ ಸನ್ನಿವೇಶ ಬಿಟ್ಟು ಅದ್ ಯಾವ ದೊಡ್ಡ ಕಾರ್ಯ ಅದೆಲ್ಲ ಬಿಟ್ಟಾಕ್ರಿ, ಯಾವ ಚಾನ್ಸಲರ್ ಇದ್ರೇನು, ನೀವೇನ್
ಮುಲಾಜಿಲ್ಲದೆ ಬೈತಿದ್ರು. ಯಾಕೆ ಇರೋದೇ ಇದೊಂದು ಅವಕಾಶ ಅಂತ ಗುರುವಿನ ವಚನವನ್ನ ಕೇಳೋದ ಈಗ ನಾವು ಕೇಳ್ತೀವಿ ಅಂದ್ರೆ ಆಗತ್ತಾ? ಈಗ ನಾವ್ ಅದನ್ನ ಬಯಸಿದ್ರೆ ಕೋಟಿ ನಾನ್ ತಪಸ್ಸೇ ಮಾಡ್ಲಿ ಏನೇ ಮಾಡ್ಲಿ ಈಗ ನಾನು ಅಪ್ಪೋರ್ ಮಾತನ್ನ ಒಂದ್ ಮಾತ್ ಕೇಳ್ಬೇಕಂದ್ರೆ ಆಗತ್ತಾ? ಆ ಅನುಕೂಲಗಳ ಅವಕಾಶಗಳು ಬಂದಾಗ ಅದು ನಮ್ಗೆ ಅಮೃತದಂಗ ಅದನ್ನ ಸವಿಬೇಕು. ಶ್ರೀ ಗುರು ವಚನ ಮತ್ ನನಗ ಆ ರೀತಿ ಇರ್ಬೇಕು. ಆಗ ಕುಮಾರ ನಿಜಗೊಂಡ್ರು ಆತರ ಅವ್ರೆಲ್ಲಾರು ಏನಾರು ಉತ್ತರ ಅವ್ರು ಹೇಳಕ್ ಪ್ರಾರಂಭ ಮಾಡಿದ್ರೆ ಅದು ಬೇಗನೂ ಬಿಡಲ್ಲ. ಎಲ್ಲಾರು ನಾವು ಅಪ್ಪೋರ್ ಎದುರಿಗೆ ಎಲ್ಲಾರ ಎದುರಿಗೂ ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡ್ತಿರ್ತೀವಲ್ಲ, ಸಣ್ಣದ್ ನಮ್ಗೆ ಏನೂ ಗೊತ್ತಿರಲ್ಲ ಆದ್ರೆ ಎಷ್ಟು ಹೇಳಕ್ಕೋ ಎಲ್ಲಾರು ತರಾತುರಿ ಅದನ್ನ ಆಗ ಅವ್ರು ಮಾತಾಡಿದ ತಕ್ಷಣ ಅಪ್ಪೋರ್ ನಿಲ್ಲಿಸ್ಬಿಡ್ತಿದ್ರು. ನಾವು ಬ್ರಹ್ಮಜ್ಞಾನವನ್ನ ಕೇಳ್ಬೇಕು. ಏನೇನೋ ಸಂಶಯಗಳಿರುತ್ತೆ, ಅಂತರಂಗದ ಸಾಧನೆಗಳಿರತ್ತೆ, ಅವರೇ ಪರಿಹಾರ ಮಾಡೋದು. ನಮ್ಮ ಬಾಕಿಯವ್ರಿಗೆ ಹೇಗೆ ಸಾಧ್ಯ ಅಂತರಂಗದ್ದು? ಮಾತಾಡ್ಬೋದು. ಮನಸ್ಸು 5 ಭೂತಗಳದೇನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃವಾಗಿದೆ ಹಂಗಾಗಿದೆ ಪಂಚಭೂತದ ವಾಯುವಿಂದಾಗಿದೆ ಎಲ್ಲಾ ಮಾತಾಡ್ಬೋದು. ಅನುಭವ ಇದೆ ಅದು. ಆ ಮನಸ್ಸು ನನ್ನನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಹಿಂಡಿ ಇಪ್ಪೆ ಮಾಡ್ತಿದೆ ಆ ಮನಸ್ಸನ್ನ ನಾನು ಅದೆಲ್ಲಾರ ಮುಂದೆನೂ ತೋರ್ಸ್ಬೇಕಾದ್ರೆ ದೊಡ್ಡ ನಾನು ಪಂಡಿತನಾಗ್ ಮಾತಾಡ್ತಿದ್ವಿ ಅಪ್ಪೋರ್ ಮುಂದೆ ಅದುವೆ. ಆಮೇಲೆ ಕುಮಾರ್ ನಿಜಗುಂಡ್ರಿಗೆ ಅಪ್ಪಾಜಿ ಅಂತಿದ್ರು. ನಾವು ನಿಮ್ಮ ಉಪದೇಶವನ್ನ ಕೇಳ್ಬೇಕಂದ್ರೆ ನಿಮ್ ಮಠಕ್ಕೆ ಬರ್ತೀವಿ. ಆಗ ನೀವು ನಮ್ಗೆ ಹೇಳ್ವಂತ್ರಿ. ಈಗ ನಾವು ಅಪ್ಪೋರ್ದು ಕೇಳ್ಬೇಕು ಅಂತಾನೆ ಬಂದಿದೀವಿ. ಯಾರೂ ಮಾತಾಡ್ಬೇಡಿ ಅಂತಿದ್ರು. ಯಾಕೆ ಅಂದ್ರೆ ಶ್ರೀ ಗುರು ವಚನದಿಂದಧಿಕ ಸುದೆಯುಂಟೆ. ಆತ್ಮಜ್ಞಾನಿಗಳಿಗೆ ಮಾತ್ರ ಆತ್ಮಜ್ಞಾನದ ಮಾತುಗಳು ಬರೋದು. ಅವರಿಗೆ ಅದರ ರಹಸ್ಯ, ಅವರೇ ಅದರ ಒಡೆಯ, ಅವರೇ ಅದಕ್ಕೆ ಸಂಪತ್ತು. ಆ ಸಂಪತ್ತನ್ನ ಕರುಣಿಸ್ಬೇಕು ನಮ್ಗೆಲ್ಲಾ ಮಾಡ್ಬೇಕಂದ್ರೆ ಅಂತ ಜ್ಞಾನಿಗಳು ಮಹಾತ್ಮರೇನೆ. ಅವ್ರು ಶತಮಾನಕ್ಕೆ 100 ವರ್ಷಕ್ಕೆ ಒಂದು ಸರಿ ಬಂದಿದ್ದಾರೆ. ನಮ್ಮ ಅಪ್ಪವ್ರಂತವ್ರು ಅಂತವ್ರನ್ನ ನಾವು ಹೇಗೆ ಅವ್ರನ್ನ ನಾವು ಅದನ್ನ ಅಂತರಂಗದಲ್ಲಿ ಅವ್ರನ್ನ ಧರಿಸೋದು? ಕ್ಷಣ ಕ್ಷಣ ಮನಸ್ಸು ದೇಹ ಇಂದ್ರಿಯಗಳು ಎಲ್ಲವೂ ಅವ್ರಾಗ್ಬೇಕಾಗಿದೆ ನಮ್ಗೆ. ಎಲ್ಲವೂ ಗುರುಗಳಾಗ್ಬೇಕಾಗಿದೆ. ನಾನ್ ಯಾವಾಗ್ಲೋ ಹೋಗಿ ಏನೋ ನಮಸ್ಕಾರ ಮಾಡಿ ನಮಗೂ ಗೊತ್ತು ಗುರುಗಳು, ನಾನೂ ಭಕ್ತಿ, ನಾನು ಅವ್ರನ್ನೆಲ್ಲಾ ಗೊತ್ತು ಅಂತೆಲ್ಲ ನಾನು ಹೇಗ್ ಅವ್ರನ್ನ ಇಡೀ ಬದುಕನ್ನ ಅವ್ರಿಗೆ ಅರ್ಪಿಸಿದ್ರೆ ಗುರುಗಳು ಏನು ಅಂತ ಗೊತ್ತಾಗದ್ ಕಷ್ಟ. ಯಾವಾಗ್ಲೋ ಒಂದು ಕ್ಷಣ ನಾವ್ ಯಾವತ್ತೋ ಹೋಗಿ ಯಾವಾಗ್ಲೋ ಒಂದು ಮಾತನ್ನ ಕೇಳಿ ಹೇಗೆ ನಾವು ಉದ್ಧಾರ ಆಗೋದಕ್ಕಾಗತ್ತೆ? ಯಾವ ಶಿಷ್ಯನಿಗೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ಅದ್ರಿಗಿಂತ ಅಮೃತ ಇನ್ನೊಂದಿಲ್ಲ, ಗುರುವಿಗಿಂತ ಬಂಧು ಯಾರಿಲ್ಲ. ಇದೆಲ್ಲ ನಾವು ಶಬ್ದಗಳನ್ನ ಬಳಸ್ತೀವಿ. ಅದನ್ನ ಅಂತರಂಗದಲ್ಲಿ ಯಾರಿಗೆ ದೃಢವಾದ ಶ್ರದ್ಧೆ ಇರುತ್ತೋ ಅವನ ಆತ್ಮಜ್ಞಾನ ಮುಂದೆ ಅವನಿಗೆ ಇನ್ನೇನೋ ಯಾವ ತೊಂದರೆಗಳು ಬರಲ್ಲ. ಯಾರಿಗೆ ಗುರುವಿನ ಮೇಲೆ ಅತಿಯಾದ ವಿಶ್ವಾಸ ಅತಿಯಾದ ಶ್ರದ್ಧೆ ಯಾರಿಗಿರುತ್ತೋ ಅವ್ರಿಗೆ ಇನ್ನೇನ ಸಾಧನೆಗಳು ಬೇಡ, ಯಾವ ಸಾಧನೆಗಳು ಬೇಡ. ಇನ್ನೇನು ಗುರು ಈಗ ಅದನ್ನೇ ಪ್ರಾರ್ಥನಾ ನಿಜಗುಣರು ಅವರಷ್ಟು ಚೆನ್ನಾಗಿ ಗುರುವಿನ ಬಗ್ಗೆ ಇನ್ಯಾರು ಹೇಳ್ತಾರೆ? ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ. ಆ ರೀತಿ ಅನ್ನಿಸ್ಬೇಕು ನನಗೆ. ಗುರುಗಳು ಮಾತಾಡಿದ್ರು, ಗುರುಗಳು ನನ್ಗೆ ಏನಾರು ಹೇಳಿದ್ರು ಮುಗೀತು. ಅದೇ ವಚನ, ಅದೇ ಉಪನಿಷತ್ತು, ಅದೇ ಬ್ರಹ್ಮಜ್ಞಾನ. ಇನ್ಯಾವ ಅಧ್ಯಯನ ಮಾಡಕ್ ಹೋಗೋದು, ಇನ್ಯಾವ ಶಾಸ್ತ್ರವನ್ನ ಕಲಿಯಕ್ ಹೋಗೋದು? ಗುರುಗಳು ಏನ್ ಹೇಳಿದ್ರು ಅದೇ ಅಮೃತ. ಅವರ ಮಾತುಗಳು ಮಾತ್ರ ನಮ್ಮನ್ನ ಈ ಭವಬಂಧನದಿಂದ ಪಾರ್ ಮಾಡುತ್ತೆ. ಇನ್ನೆಲ್ಲವೂ ಇದನ್ನ ಸಿಗಾಕ್ಸೋಂತದೆ. ಇನ್ ಯಾರಿಗೂ ಆ ಸಾಮರ್ಥ್ಯ ಇಲ್ವೇ ಇಲ್ಲ. ಅದು ಯಾರು ಆತ್ಮಜ್ಞಾನಿಗಳು ನಮ್ಮ ಅಪ್ಪವ್ರಂತವ್ರಿದ್ರು ಅಂತವ್ರಿಗೆ ಮಾತ್ರ ನಮ್ಮ ಭವಬಂಧನ ಏನ್ ಈ ಹುಟ್ಟು ಸಾವು ಈ ದೇಹ ಇಂದ್ರಿಯಗಳನ್ನ ನಾನು ಸುಲಭವಾಗಿ ಹೇಳ್ಬೋದು. ದೇಹ ನಾನಲ್ಲ, ಆ ಭ್ರಮೆ ಹೋಗ್ಬೇಕು ಅಂದ್ರೆ ಸಾಮಾನ್ಯನ ಅದಕ್ಕೆ ಅಸಾಮಾನ್ಯ ಶಕ್ತಿವಂತರು ಅಸಾಮಾನ್ಯವಾದ ನಮ್ಮ ಮಹಾತ್ಮರು ಬೇಕು. ಅದೇ ನಮ್ಮ ಅಪ್ಪವ್ರಂತವ್ರು ಸಿದ್ದೇಶ್ವರ ಸ್ವಾಮೀಜಿಯವರು. ಅಂತ ದೊಡ್ಡವರಿಗೆ ಮಾತ್ರ ನಮ್ಮನ್ನ ಪಾರ್ ಮಾಡೋದಕ್ ಸಾಧ್ಯ. ಇನ್ನೆಲ್ಲರೂ ನಾವ್ ಅದ್ರಲ್ಲೇ ಸಿಗಾಕೊಂಡಿರೋರಿಗೆ ನಮ್ಗೆ ಹೇಗ್ ಅದ್ರಿಂದ ಬಿಡುಗಡೆ ಆಗತ್ತೆ? ನಾವ್ ಹೇಗ್ ಬಿಡುಗಡೆ ಮಾಡ್ಕೊಳಕ್ಕಾದ್ರೂ ಆಗತ್ತೆ? ಎಷ್ಟು ನಾನು ಏನಾದ್ರು ಮಾಡಕ್ ಹೋಗ್ತೀನಿ ಸಾಧನೆಗಳನ್ನ ಅವುಗಳಗಡೆ ಸಿಗಾಕೋತಿರ್ತೀನಿ. ಹಾಗಾಗಿ ಪ್ರತಿ ಕ್ಷಣ 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 ಗುರುವಿನ ಧ್ಯಾನ, ಗುರುವಿನ ಭಕ್ತಿ, ಜ್ಞಾನ ಚಿಂತನ, ಜ್ಞಾನದ ಬಗ್ಗೆ ಅತಿಯಾದ ನಿಷ್ಠೆ, ಆತ್ಮಜ್ಞಾನ ಪಡಿಲೇಬೇಕು. ಇವೆಲ್ಲ ಇದ್ರೂನು ಆತಂಕಗಳಿರತ್ತೆ. ಇದೆಲ್ಲ ಅದು ಪ್ರತಿದಿನ ನಡಿಬೇಕು. ನಾನೀಗ ಜ್ಞಾನ ಪ್ರತಿಪಾದನಾ ಸ್ಥಳ ಬಂದಿದ್ದೀನಿ, ನೀತಿ ಕ್ರಿಯಾಸ್ತರೀಯ ಸ್ಥಳ ಬೇಡ ನನಗೆ ಅಂದ್ರೆ ಆಗೋಲ್ಲ. ನನಗೆ ಎಲ್ಲಿವರೆಗೂ ದೇಹ ನಮ್ಮ ಅಪ್ಪವ್ರಂತವ್ರು ದೇಹ ಬಿಡೋವರೆಗೂ ಒಂದೂ ನಿಯಮವನ್ನ ತಪ್ಪಲಿಲ್ಲ. ನಾನು ಸಾಧಕ ಆಗಿರೋರು ಮಾತ್ರ ಹೇಗೆ ನಾನು ಅವಧೂತರ ಮಹಾತ್ಮರ ಅವ್ರು ಯಾರದನ್ನೆಲ್ಲ ಉದಾಹರಣೆಗಳನ್ನ ತಗೊಂಡು ಇದು ನಾನಲ್ಲ ಅಂತ ಇದಕ್ಕೆ ಏನ್ ಬೇಕಾದ್ರೂ ಹಾಕಿ ಹೇಗ್ ಬೇಕಾದ್ರೂ ನಮ್ಮ ಅಪ್ಪವ್ರು ಏನ್ ಮಾಡಿದ್ರು ಹೋಗ್ತಿರ್ಲಿಲ್ಲ. ಹೇಗ್ರಿ ಆಗತ್ತೆ? ಬಹಳ ಸೀರಿಯಸ್ ಆಗಿ ಕೋಪದಲ್ಲೇ ಮಾತಾಡ್ತಿದ್ರು. ಆಗೋದಿಲ್ಲ ಆ ರೀತಿ ಅಂತಿದ್ರು. ಸಾಧಕ ಆಗಿರೋನು ಶುದ್ಧವಾದ ಜೀವನವನ್ನ ಬದುಕ್ಬೇಕು. ದೇವನ ಆಗಮನ ಆಗ್ಬೇಕಾಗಿದೆ. ಯಾವ ಬ್ರಹ್ಮ ವಸ್ತು ನಾನೇ ಇದೀನೋ ಆ ಬ್ರಹ್ಮ ವಸ್ತು ನಾನೇ ಹೌದು. ಆದರೆ ಈ ದೇಹ ಮನಸ್ಸುಗಳ ವಿಪರೀತ ಭ್ರಮೆಗಳು, ಆ ಭ್ರಮೆಗಳು ಹೋಗ್ಬೇಕು ಅಂದ್ರೆ ಈ ರೀತಿಯ ಅಂತಃಕರಣ ಬೇಕು.
ಈ ರೀತಿಯ ಅಂತಃಕರಣದಲ್ಲಿ ತಾನೇ ದೇವ ಪ್ರವೇಶ ಮಾಡ್ತಾನೆ. ನೀನೇನು ಕಷ್ಟ ಪಡ್ಬೇಡ. ನಮ್ಮಪ್ಪ ಅವ್ರು ಅದನ್ನೇ ಹೇಳ್ತಿದ್ರು, ಆ ಬ್ರಹ್ಮ ವಸ್ತು ಇದೆಯಲ್ಲ ಅದಿದೆ, ಅರಿವು ಇರುವು ಆನಂದ ಅದ್ರ ಪಾಡ್ಗೆ ಅದಿದೆ, ಅದೇನೋ ನೀ ಕಷ್ಟ ಪಡ್ಬೇಡ. ನೀನ್ ಅದನ್ನೇನಾರು ಹೋಗಿ ಸೃಷ್ಟಿ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ನೀನ್ ಅದಿದ್ಯಾ. ಆದ್ರೆ ಅದು ನನ್ನ ಅಂತರಂಗ, ನಾನು ಅದನ್ನ ಅನುಭವಿಸ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಇದನ್ನ ತಯಾರಿ ಮಾಡ್ಬೇಕು. ಇದನ್ನ ದೇಹ ಇಂದ್ರಿಯ ಮನಸ್ಸುಗಳು ಇವುಗಳು ಏನಿದೆಯಲ್ಲ, ಏನು ವಿಪರೀತ ನಾನು ಇವುಗಳ ವಿಷಯಾಸಕ್ತಿ ಇದೀನಲ್ಲ, ಇದನ್ನ ಕಡಿಮೆ ಮಾಡ್ಲೇಬೇಕು. ಸಾಧಕ ಆಗಿರೋನ್ ಈ ರೀತಿ ಬದುಕ್ಲೇಬೇಕು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ನೀತಿ ಕ್ರಿಯಾಚರ್ಯ ಸ್ಥಳ. ಈ ರೀತಿಯಾಗೇ ಸಾಧಕ ಇರ್ಬೇಕು. ನಾನು ಈಗ ಸಾಧಕ ಆಗಿದ್ದೀನಿ, ಇನ್ ಮುಂದೆ ಸ್ವಲ್ಪ ನೀತಿ ಕ್ರಿಯೆವರೆಗೂ ಕೇಳೋವರೆಗೂ ಮಾತ್ರ ಇದ್ರದ್ದು, ಮುಂದೆ ನಾನಿಲ್ಲ ಅಂದ್ರೆ ಆಗೋದಿಲ್ಲ. ಭಗವದ್ಗೀತೆಯಲ್ಲೂ ಅದನ್ನೇ ಹೇಳೋದು, ಅಭ್ಯಾಸ ವೈರಾಗ್ಯ. ಅಭ್ಯಾಸ ಯಾವುದು? ನಾನಾ ಬ್ರಹ್ಮ ವಸ್ತುವೇ ನಾನು. ನಾನಾ ಬ್ರಹ್ಮ ವಸ್ತುವನ್ನ ಬಿಟ್ಟು ನಾನು ಏನೂ ಅಲ್ಲ, ನಾನು ದೇಹಾದಿಗಳಲ್ಲ, ಇದೇ ಅಭ್ಯಾಸ. ವೈರಾಗ್ಯ, ಅದಕ್ಕೆ ಯಾವ್ದ್ಯಾವ್ದು ಅಡೆತಡೆಗಳಿದೆ ಅವುಗಳನ್ನ ಕಷ್ಟ ಆದ್ರೂ ಸರಿ ಗುರುವಿನ ಅನುಗ್ರಹ ಅದನ್ನ ತೆಗಿಲೇಬೇಕು. ದೇಹ ಅಲ್ಲ ಅಲ್ಲ, ಅದಕ್ಕೆ ಏನೇನ್ ತೊಂದರೆಗಳಾಗತ್ತೆ ಅವುಗಳನ್ನ ಬಿಡ್ಲೇಬೇಕು. ಹಾಗಾಗಿ ಅದನ್ನ ಇಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳವನ್ನ ಹೇಳ್ತಿದ್ದಾರೆ. ಶ್ರೀ ಗುರು ವಚನದಿಂದ ಅಧಿಕಾಸುದೆಯುಂಟೆ, ರಾಗಾದಿಂಬೇರಿನ್ನು ಭವಬೀಜ ಮುಂಟೆ. ಇಷ್ಟೆಲ್ಲ ಯಾಕೆ ನನಗೆ? ದೇಹ ಇಂದ್ರಿಯ ಮನಸ್ಸು ಇವೆಲ್ಲವೂ ಯಾಕೆ ನನಗೆ ಇಷ್ಟ ಅಂದ್ರೆ ರಾಗ. ಆ ರಾಗ ಇದೆಯಲ್ಲ, ಅದು ನನಗೆ ಬೇಕು 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 ಅನ್ನೋದು, ಅದು ನಮ್ಗೆ ಅಷ್ಟು ಸುಲಭವಾಗಿ ಕಂಡಿಡಿಯಕ್ ಆಗಲ್ಲ. ನನಗೆ ಎಷ್ಟು ಬೇಕು, ಎಷ್ಟು ವಿಪರೀತ ರಾಗ ಇದೆ, ಎಷ್ಟು ಮೋಹ ಇದೆ, ಎಷ್ಟೇನಿದೆ, ದೇಹದ ತುಂಬೆಲ್ಲ ಇದೆ. ಅದು ಅದೇನು ಕ್ಷಣ ಮಾತ್ರದಲ್ಲಿ ಇದೆ ಅಂತನ, ಬರೀ ಇಷ್ಟು ಮಾತ್ರ ಇದೆ, ಈ ಕ್ಷಣದಲ್ಲಿ ಬಂತು ಆಮೇಲೆ ನನಗಿಲ್ಲ ಅಂತಲ್ಲ. ನನ್ನ ದೇಹ ಇಂದ್ರಿಯ ಮನಸ್ಸುಗಳು ಎಲ್ಲವೂ ರಾಗದ್ವೇಷಗಳಿಂದನೇ ಕೂಡಿದೆ. ಅದನ್ನ ಅದ್ರಿಗಿಂತ ಬೇರೆ ಇನ್ನೇನ್ ಬೇಕಾಗಿದೆ ನಿನಗೆ? ಅದೇ ಬೇರು. ಆ ನಾನನ್ನುವ ಬೇರಿದೆಯಲ್ಲ, ಅದೇ ನನ್ನ ಈ ಜನ್ಮಕ್ಕೆ, ಹೆಂಡತಿ ಮಕ್ಕಳ ವ್ಯಾಮೋಹಕ್ಕೆ, ಮನೆಗೆ, ದುಡ್ಡಿಗೆ, ಎಲ್ಲದನ್ನೂ ಬಂಧನ ಮಾಡಿಸಿರೋದೇ ಈ ನಾನು. ಅದ್ರಿಗಿಂತ ಇನ್ಯಾವ ಬಂಧನ? ಅದೇ ಮೂಲ ಬಂಧನ. ನರ ಜನ್ಮದಿಂದಿಹದೊಳು ಮಿಗಿಲುಂಟೆ. ಏನು ನನಗೆ ಮನುಷ್ಯ ಜನ್ಮ ಬಂದಿದೆಯಲ್ಲ, ಎಷ್ಟು ಆರಾಮಾಗಿ ಕಳೀತಿದ್ದೀನಲ್ಲ. ಕಬೀರು ಅದನ್ನೇ ಹೇಳ್ತಾರೆ, ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ. ನಾವ್ ಇನ್ನೇನ್ ಮಾಡ್ತೀವಿ? ಬೆಳಗ್ಗೆ ಎದ್ವಿ, ತಿಂಡಿ ಸಮಯ ಆಗ್ಬೇಕು, 9 ಗಂಟೆ ತಿಂಡಿ ತಿಂದೆ, ಮಧ್ಯಾಹ್ನ ಊಟ ಮಾಡ್ದೆ, ರಾತ್ರಿ ಮಲಗ್ದೆ, ತಿರ್ಗಾ ಮಲಗ್ದೆ, ಬೆಳಗ್ಗೆ ಎದ್ದೆ, ಇದೆ. ದಿನ ಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತಿ ಆಶಾವಾಯು. ದಿನ ನಾನ್ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು, ತಿರ್ಗಾ ನಾಳೆ ಬೆಳಗ್ಗೆ ಮಧ್ಯಾಹ್ನ. ಇದೇ ರೀತಿ ಇನ್ನ ಈಗ ಜನವರಿ ಬಂತು, ಫೆಬ್ರವರಿ ಬಂತು, ಮಾರ್ಚ್ ಬಂತು, ಈ ವರ್ಷ ಬಂತು, ಮುಂದಿನ ವರ್ಷ ಬಂತು, ಹೀಗೆ ಇವುಗಳಲ್ಲಿ ಕಾಲ ಕ್ರೀಡತಿ ಗಚ್ಚತ್. ಈ ರೀತಿ ಕಾಲದಲ್ಲಿ ಎಲ್ಲ ಪೂರ್ತಿ ಹೊರಟೋಗ್ತಿದೆ ನಾನು ಇಲ್ಲಿವರೆಗೂ ಜೀವನ ಕಳೆದ್ನಲ್ಲ, ಇದೇ ರೀತಿ ಕಳೆದೆ. ಇವತ್ತು ಬೆಳಗ್ಗೆ ಎದ್ದೆ, ಇವತ್ತು ಸೋಮವಾರ ಆಯ್ತು, ನಾಳೆ ಮಂಗಳವಾರ ಆಯ್ತು, ಶನಿವಾರ ಯಾವಾಗ ಬರುತ್ತೆ, ಭಾನುವಾರ ಬರುತ್ತೆ, ತಿರ್ಗಾ ಸೋಮವಾರ. ಹೀಗೆ ಕಾಲ ಕ್ರೀಡತಿ. ಆದ್ರೆ ಒಂದು ಚೂರು ಆಶಾಪಾಶಗಳು ಏನೂ ಕಡಿಮೆ ಮಾಡ್ಕೊಂಡಿಲ್ಲ. ಈ ನನ್ಗೆ ನರಜನ್ಮ ಉತ್ತಮ ಅಂತ ಅನ್ಸೇ ಇಲ್ಲ, ಫ್ರೀಯಾಗಿ ಬಂದಿದೆಯಲ್ಲ ಅದು. ನನಗೆ ಆರಾಮಾಗಿ ದೇವನ ಕೊಡುಗೆಯಿಂದ ಅದು ನನಗೆ ಏನೋ ₹1 ತಗೊಳ್ಳದೆ ಆ ಪ್ರಕೃತಿ ನನ್ನನ್ನ ಸುಲಭವಾಗಿ ಕೊಟ್ಟಿದೆಯಲ್ಲ, ಅದ್ರ ಬಗ್ಗೆ ನನಗ್ ಲಕ್ಷ್ಯನೇ ಇಲ್ಲ. ಯಾವಾಗ ದೇಹದ ಕಡೆ ಲಕ್ಷ್ಯ ಅಂದ್ರೆ ಅದೇನಾರು ಕೆಟ್ಟಾಗ, ಅದೇನಾರು ಅನಾರೋಗ್ಯ ಆದಾಗ, ಏನಾರು ಆದಾಗ ಮಾತ್ರ ಓ ಹೌದು ದೇಹ ಈಗ ಚೆನ್ನಾಗಿ ಇಟ್ಕೋಬೇಕಾಗಿತ್ತು, ಮಾಡ್ಬೇಕಾಗಿತ್ತು ಅಂತ ಆ ಕಡೆ ಲಕ್ಷ್ಯ ಇದೆ ಹೊರ್ತು, ಈ ಬದುಕೆ ಬಂದಿರೋದು ಬಹಳ ನನ್ನ ಕೋಟಿ ಜನ್ಮದ ಪುಣ್ಯ ಅಂತ ನಮ್ಗೆ ಎಲ್ಲಿ ಅನ್ಸತ್ತೆ? ಅದಕ್ಕೆ ಸತ್ಸಂಗ ಬೇಕು. ಯಾಕೆ? ನರಜನ್ಮದಿಂದಿಹದೊಳು ಮಿಗಿಲುಂಟೆ. ಸತ್ಸಂಗ ಒಂದರಿಂದನೇ ಗೊತ್ತಾಗೋದು ನನ್ ಬಗ್ಗೆ, ನನ್ನ ಬದುಕು ಎಷ್ಟು ಪವಿತ್ರವಾಗಿದೆ, ನನ್ನ ದೇಹ ನನ್ನ ಜನ್ಮ ಬಹಳ ಪವಿತ್ರ. ಅದೇ ಸಂಸಾರದ ವಾಸನೆಗಳನ್ನ, ಸಂಸಾರದ ಅವ್ರ ಜೊತೆ ಮಾತುಗಳನ್ನ ಕೇಳಿ ಅವ್ರ ಜೊತೆ ಇದ್ರೆ ಯಾಕಾರು ಈ ಬದುಕು ಬದುಕಿದೀನೋ? ಈ ಬದುಕೇ ವೇಸ್ಟ್. ಇದು ಸುಮ್ನೆ ಯಾಕೆ ಹುಟ್ಟದ್ನ ನಾನು? ಎಲ್ಲ ಮಾತಾಡ್ತಿರ್ತೀವಲ್ಲ, ಏನಕ್ ಬೇಕಾಗಿತ್ತು ಈ ಬದುಕು? ನಾನೇನ್ ಕೇಳದ್ನಾ? ಎಲ್ಲ ಮಕ್ಳು ಅವ್ರ ಅಪ್ಪ ಅಮ್ಮಂಗ್ ಅಂತಿರ್ತಾರೆ, ನಾನೇನ್ ಹುಟ್ಟಬೇಕು ಅಂದಿದ್ನಾ? ಹಂಗ್ ಮಾಡ್ಬೇಕು ಅಂತ. ಇವೆಲ್ಲವೂ ಭ್ರಮೆಯ ಮಾತುಗಳು, ಏನೋ ಅಜ್ಞಾನದ ಮಾತುಗಳು, ಏನೋ ಅದ್ರ ಬಗ್ಗೆ ವ್ಯಾಲ್ಯೂನೇ ಗೊತ್ತಿಲ್ಲ. ಈ ದೇಹದ ಬಗ್ಗೆ, ಇವುಗಳ ಬಗ್ಗೆ, ಪವಿತ್ರತೆ ಬಗ್ಗೆ ಅದ್ರ ಬಗ್ಗೆ ಪ್ರಜ್ಞೆನೇ ಇಲ್ಲ. ನರ ಜನ್ಮ, ನನಗೆ ಇದು ಒಂದು ಸರಿ ಹೊರಟೋದ್ರೆ ಈ ಜನ್ಮ ಎಲ್ಲಿ ಹೋಗ್ತೀನಿ ಹೇಳೋರು ಯಾರು? ಅದೊಂದು ದೊಡ್ಡ ಕರ್ಮ ಪ್ರವಾಹ ಇದೆ. ಏನು ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಏನಿದೆಯಲ್ಲ, ಅವನು ಏನೂ ನಮಗ್ ಗೊತ್ತಿಲ್ಲ. ಆದ್ರೆ ಬಹಳ ಅಜ್ಞಾನ, ದೊಡ್ಡ ರಾಶಿ ಇದೆ ಅದು.
ದೊಡ್ಡ ಅದು ನಮಗ ಅಜ್ಞಾನ ಕತ್ತಲೆ ಅದು ಪೂರ್ತಿ. ಒಂದು ಸಲಿ ದೇಹ ನಂದು ಹೋಯ್ತು, ಹೋಗ್ತೀನಿ ಆ ರಾಶ ಅದು ಇದ್ರೊಳಗಡೆ ಹೋಗ್ತೀನೋ ಗೊತ್ತಿಲ್ಲ. ನನ್ನ ವಿಪರೀತ ವಾಸನೆಗಳ ನನ್ನನ್ನ ಯಾವ ಜನ್ಮ ಕರ್ಕೊಂಡು ಹೋಗುತ್ತೆ ನನಗ್ ಗೊತ್ತಿಲ್ಲ. ನನ್ನ ವಾಸನೆಗಳೇ. ಹೀಗೆ ನಾನು ಇಷ್ಟು ದಿನ ಬಹಳ ಸತ್ಸಂಗ ಮಾಡಿದೀನಿ, ನನಗ್ ಒಳ್ಳೆ ಜನ್ಮ ಬರುತ್ತೆ ಅಂತ ಭಾವಿಸ್ಬೇಡ. ಅದ್ರಗಿಂತ ವಿಪರೀತವಾಗಿ ನಾನು ಸಾಂಸಾರಿಕ ವಾಸನೆಗಳನ್ನ ಮಾಡಿದೀನಿ. ಇದು ಬರೀ ಮೇಲ್ಮೇಲೆ ಮಾಡಿದೀನಿ ನಾನು ಅಧ್ಯಾತ್ಮವನ್ನ. ನನಗೇನ್ ಅನ್ಸಿದೆ, ನನ್ನ ಬುದ್ಧಿ ಮನಸ್ಸುಗಳು ನನ್ನನ್ನ ಮೋಸ ಮಾಡುತ್ತೆ. ನಾನ್ ಬಹಳ ಅಧ್ಯಾತ್ಮ ಜೀವನ ಮಾಡಿದೀನಿ, ನನಗೇನೂ ಆಗೋದಿಲ್ಲ, ಎಲ್ಲ ಭ್ರಮೆಯಲ್ಲಿರ್ಬೇಡ. ಆತ್ಮಜ್ಞಾನ ಒಂದ್ರಿಂದ ಮಾತ್ರ ನಿನಗೆಲ್ಲಾ ಭ್ರಮೆಗಳು ಹೋಗೋದು. ಈಗ್ಲೇ ನಾನು ಆತ್ಮಜ್ಞಾನ ಈ ಜನ್ಮದಲ್ಲಿ ಮಾಡ್ಕೋತೀನಿ ಅಂತ ಆತ್ಮಜ್ಞಾನ ಮಾಡಿದ್ರೆ, ಅದನ್ ಬಿಟ್ಟು ಬಾಕಿ ಎಲ್ಲ ಏನ್ ಊಹೆಗಳಿದೆಯಲ್ಲ ಅದೆಲ್ಲವೂ ಯಾರಿಗೂ ಗೊತ್ತಿಲ್ಲ. ಅದು ಬರೀ ಸುಮ್ನೆ ನನ್ನ ಮನೋಭ್ರಮೆಗಳು. ನಾನು ಹೀಗೆಲ್ಲ ಇಷ್ಟು ಒಳ್ಳೆತನ ನಡ್ಕೊಂಡಿದೀನಿ, ಸತ್ಯವಾಗಿ ನಡ್ಕೊಂಡಿದೀನಿ, ಯಾರಿಗೂ ತೊಂದ್ರೆ ಮಾಡಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ನನ್ನ ಮುಂದೆ ಅಂತ ಜನ್ಮ ಬರ್ಬೋದು, ಇಂಥ ಜನ್ಮ ಎಲ್ಲ ನಾನ್ ಹೇಳೋರು ಯಾರು? ಮುಂದಕ್ಕೆ ನನ್ನ ಜನ್ಮವನ್ನ ಅಕಸ್ಮಾತ್ ಹೇಳಿದ್ರು ಯಾರೂ ಪರಿವರ್ತನೆ ಮಾಡಕ್ಕಾಗಲ್ಲ. ಮಲ್ಲಿಕಾರ್ಜುನಪ್ಪ ಅವರು ಸಹ ಅದನ್ನ ಹೇಳ್ತಿದ್ರು. ಅವ್ರದ್ದು ಹೇಳ್ಬೇಕಾರೆ ಅವ್ರ ಪ್ರತಿಯೊಬ್ರು ಮನೆಗೂ ಪ್ರಸಾದಕ್ಕೆ ಹೋದಾಗ ಮೊದ್ಲು ನಾನ್ ಪ್ರವಚನ ಮಾಡ್ಬೇಕು. ಎಲ್ಲಾರು ಮನೆಯವರೆಲ್ಲ ಕುತ್ಕೊಂಡ್ ಪ್ರವಚನ ಕೇಳ್ಬೇಕು, ಆಮೇಲೆ ಪ್ರಸಾದ ಮಾಡೋದು. ಅದೇ ಅವ್ರದ್ದು ಕಂಡೀಷನ್ ಅಂತ ಏನಿದೆ ಅಂದ್ರೆ ಪ್ರವಚನ ಕೇಳ್ಬೇಕು ಎಲ್ಲಾರು. ಆ ರೀತಿ ಯಾವ ಮನೆಗೆ ಅವ್ರು ಹೋಗ್ತಿದ್ರಲ್ಲ ಆ ಯಜಮಾನ, ಅವನ್ ದೇಹ ಬಿಟ್ಟಿದ್ನಂತೆ. ಅವ್ರು ಮೊದಲನೇ ಸಲಿ ಅವ್ರ ಮನೆಗೆ ಪ್ರಸಾದಕ್ಕೆ ಹೋದಾಗ ಅವ್ನ್ ಪ್ರವಚನ ಕೇಳಿ, ಎರಡನೇ ಸಲಿಗೆ ಹೋಗೋ ಅಷ್ಟೊತ್ತಿಗೆ ಅವ್ನ್ ಆಗ್ಲೇ ದೇಹ ಬಿಟ್ಟಿದ್ದ ಮನೆ ಯಜಮಾನ. ಹೊರಗಡೆ ಒಂದು ಕುರಿ ಕಟ್ಟಿದ್ರಂತೆ. ಅದನ್ನ ಇವ್ರು ಬರ್ಬೇಕಾದ್ರೆ ಅದು ಎಗ್ರಿ ಇವ್ರನ್ನ ಮುಟ್ತಿತ್ತಂತೆ. ಯಾರೋ ನೋಡಿದ್ರೆ ಆ ಮನೆ ಯಜಮಾನ. ಅದೇ ಮನೆ ಯಜಮಾನ ಅಲ್ಲಿ ಕುರಿ ಆಗಿದ್ದ. ಯಾರ್ ಬೇಕಾದ್ರೂ ಆಗ್ಬೋದು. ನಾವೀಗ ಏನ್ ಬಹಳ ಅವ್ರದೆಲ್ಲ ಕೇಳ್ತಿದೀವಲ್ಲ, ನಾವು ಆಗ್ಬೋದು. ಯಾರು ಅದ್ರದ್ದು ಏನೋ ರಹಸ್ಯ ಗೊತ್ತಿಲ್ಲ. ಅದಕ್ಕೆ ಈ ಜನ್ಮ ಏನ್ ಇವಾಗ ಬಂದಿದ್ಯಲ್ಲ ಬಹಳ ಉತ್ತಮ, ಒಳ್ಳೆಯ ಅವಕಾಶ ಅಂತಿರ್ತಾರಲ್ಲ, ಇದು ಉತ್ತಮ ಅವಕಾಶ ಬಂದಿದೆ, ಬನ್ನಿ ನಿಮ್ಗೆ ಇಂಥ ಆಫರ್ ಕೊಟ್ಟಿದೀವಿ, ಇದನ್ ಕಳ್ಕೊಬೇಡಿ ಅಂತ. ಅದರದಲ್ಲ, ಈ ಬದುಕು ಬಂದಿರೋದು ಬಹಳ ಉತ್ತಮ. ಇಂದ್ರಿಯಗಳು, ದೇಹ, ನಾವ್ ಏನೋ ಹುಟ್ಬೇಕಾದ್ರೇನೆ ಈ ಆತ್ಮಜ್ಞಾನದ ಕಡೆ ನನಗ್ ಲಕ್ಷಣೇ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು? ಮಹಾತ್ಮರ ನಮ್ಗೆ ಅಪ್ಪವ್ರ ಹತ್ರ ಹೋಗ್ಬೇಕು, ಮಾಡ್ಬೇಕು, ಈ ರೀತಿ ಸತ್ಸಂಗವನ್ನ ಸೇರ್ಬೇಕು ಅನ್ನುವ ನಮ್ಗೆ ಒಂದ್ ಸ್ವಲ್ಪನೂ ಅನಿಸ್ತಿರ್ಲಿಲ್ಲ ಅಂದಿದ್ರೆ ಎಂತ ಜನ್ಮ ನಾವ್ ಹೇಗ ಅದನ್ನ ಕಳೀತಿದ್ವಲ್ಲ. ಈಗ ಆ ರೀತಿ ನಮಗ್ ಸಿಕ್ಕಿದೆ, ಒಳ್ಳೆಯ ಜನ್ಮ ಬಂದಿದೆ, ಅದನ್ನ ಈಗಲೇ ಆತ್ಮಜ್ಞಾನಕ್ಕಾಗಿ ಬಳಸ್ಬೇಕು. ಬದುಕ್ ಬಂದಿರೋದು ಅದನ್ನೇ. ದೇವನನ್ನ ಪಡಿ ನೀನು ಅಂತ ಬಹಳ ನಾನೇ ನಿಷ್ಕಾಮ ಕರ್ಮ ಕೋಟಿ ಜನ್ಮದಿಂದ ಹಾಗೆಲ್ಲ ಮಾಡ್ಕೊ ಬಂದಿದೀನಿ. ನಾನು ಒಳ್ಳೇದಾಗ್ಲಿ, ನಾನು ಒಳ್ಳೆ ಜನ್ಮ ಬರ್ಲಿ ಅಂತೆಲ್ಲ. ಅದ್ರದ ಫಲವಾಗಿ ಈಗ ಜನ್ಮ ಬಂದಿದೆ. ಆ ಜನ್ಮವನ್ನ ದೇವನ ಸಾಕ್ಷಾತ್ಕಾರಕ್ಕಾಗಿ ಬಳಸೋದು. ಇನ್ನ ಜಗತ್ತಿನ ಲೋಕದ ವ್ಯವಹಾರಗಳಿಗೆ ನೀನ್ ಏನ್ ಬಳಸಿದ್ರು ಅದು ಒಂದು ದಿನ ದುಃಖಕ್ಕೆ ಕಾರಣ. ಯಾರು ಜ್ಞಾನಕ್ಕಾಗಿ, ಆತ್ಮಜ್ಞಾನಕ್ಕಾಗಿ, ಗುರುವಿಗಾಗಿ, ಸತ್ಸಂಗಕ್ಕಾಗಿ ನಾವು ಬಳಸ್ತೀವಿ, ಪವಿತ್ರ ಜೀವನ. ಎಲ್ಲಾ ಯಾರೇನು ಆಗಲ್ಲ, ನಾನೇ ಆರಾಮಾಗ್ತೀನಿ. ಯಾರು ದೇವನ ಸತ್ಸಂಗ ಮಾಡಿ ನನ್ಗೆ ಬಹಳ ದುಃಖ ಆಯ್ತು ಅಂತ ಏನಾರು ಇದೆಯಾ? ಸತ್ಸಂಗ ಮಾಡಿದ್ರೆ ತಣ್ಣಗಾಗ್ತೀವಿ. ಅಂತ ಸತ್ಸಂಗವನ್ನೇ ಮಾಡ್ಬೇಕು. ಸತ್ಸಂಗತ್ವವೇ ನಿಸ್ಸಂಗತ್ವ. ಯಾವ ಸತ್ಸಂಗವನ್ನ ಮಾಡೋದ್ರಿಂದ ನನಗೆಲ್ಲದರಿಂದ ನಿಸ್ಸಂಗ ಆಗುತ್ತೋ ಅಂತ ಸತ್ಸಂಗ. ಆ ಸತ್ಸಂಗ ಮಾಡೋಕೆ ಬಂದಿರೋದು ನಾವು. ಎಲ್ಲಾ ಕೆಲ್ಸ ಮುಗಿಸಿ ಎಲ್ಲಾ ಸಮಯ ನನಗಿದ್ರೆ ಆಗ ಸತ್ಸಂಗಕ್ಕೆ ಬರೋದು. ಇವ್ರು ಇವ್ರು ಸಾಧಕರಾಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಸತ್ಸಂಗ, ಮೊದಲು ಗುರುವಿನ ಮಾತುಗಳು, ಮೊದಲು ಪ್ರವಚನ, ಮೊದಲು ಶ್ರವಣ, ನಂತರ ಜೀವನ ಅಂತ ಯಾರು ಇಟ್ಕೊಳ್ತಾರೋ ಅವರು ಸಾಧಕರು. ಅವರಿಗೆ ನಿಧಾನವಾಗಿ ಮೆಲ್ಲನೆ ಒಳೆಸರಿ ಒತ್ತ, ಒಳ್ಳೆಯ ಬಟ್ಟೆಯ ನಾರೈ ಒತ್ತ, ತಾನೇ ಎಲ್ಲಾ ದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಪ್ರಯತ್ನ ಪೂರ್ವಕವಾಗಿ ಮಾಡೋದಕ್ಕೆ ಬಹಳ ಕಷ್ಟ. ಈ ತರ ಸತ್ಸಂಗ, ಗುರುವಿನ ಮಾತು, ನಿಜಗುಣರ ಮಾತುಗಳನ್ನ ಲಕ್ಷಗೊಟ್ಟು ಕೇಳಿದ್ರೆ ತಾನೇ ಎಲ್ಲಾ ದೋಷಗಳು ಹೋಗುತ್ತೆ. ಎಲ್ಲವೂ ಬರೀ ನಾನ್ ಭ್ರಮೆಯಿಂದ ಭಾವಿಸಿದೀನಿ, ಈಗ ಗೊತ್ತಾಗೋದಿಲ್ಲ ಅದು ನಾನು ಭಾವಿಸಿದೀನಿ ಅಂತ. ನಾನು ದೇಹವನ್ನ ಭಾವಿಸಿದೀನಿ ಅಂದ್ರೆ ಇಲ್ಲ ನನಗೆ ಪ್ರಾಕ್ಟಿಕಲ್ ಅನುಭವ ಇದೆ ಅಂತ ನನಗನ್ಸುತ್ತೆ. ದೇಹವನ್ನ ನಾನು ನೋಡ್ತೀನಿ, ನಾನು ಇಲ್ಲಿ ಕೂತಿದ್ದೀನಿ, ಮಾಡಿದೀನಿ, ಇದು ಭ್ರಮೆ ಅಂದ್ರೆ ಅರ್ಥ ಆಗಲ್ಲ. ಯಾಕೆಂದ್ರೆ ವಿಪರೀತವಾಗಿದೆಯಲ್ಲ. ಅದಕ್ಕೆ ಈ ಸಾಧನಗಳು, ಈ ನೀತಿ ಕ್ರಿಯಾಚರ್ಯ ಸ್ಥಳಗಳು, ಜೀವ ಸಂಬೋಧನಾ ಸ್ಥಳಗಳು, ಯೋಗ ಪ್ರತಿಪಾದನಾ ಸ್ಥಳಗಳು, ಇವೆಲ್ಲವೂ ಅಂತಃಕರಣವನ್ನ ಶುದ್ಧಿ ಮಾಡುತ್ತೆ. ಇವುಗಳು ನನ್ನ ಮನಸ್ಸಿನ ದೋಷಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಆಗ ಜ್ಞಾನ ಚಿಂತನ. ಈ ದೇಹ ನೀನಲ್ಲ ಅಂದ್ರೆ ಆಗ ನಿಧಾನವಾಗಿ ಅದರಿಂದ ಪ್ರತ್ಯೇಕತೆ ಬರುತ್ತೆ. ನಾನು ಈಗಲೇ ದೇಹ ಭ್ರಮೆ ಇವುಗಳನ್ನೆಲ್ಲ ಇಟ್ಕೊಂಡು ಇವೇನೋ ಸಾಧನಗಳಿದ್ದೆ ಯಾಕೆ ಆ ಜ್ಞಾನದವರು ಬರೀ ಮಾತಾಡ್ತಾರೆ,
ಅವ್ರೆಲ್ಲಾ ಮಾಡಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಾವ್ ಹಿಂಗೆ ಕ್ರಮವಾಗಿ ಹೋಗಿಲ್ಲ. ಈಗ ಏನ್ ಮಹಾತ್ಮರು ಇವರೆಲ್ಲ ಹೇಳ್ತಿದಾರಲ್ಲ, ಈ ರೀತಿಯಾಗಿ ಕ್ರಮಬದ್ಧತೆಯಿಂದ ಹೋದ್ರೆ ನಾವು ನಮ್ಮ ಅಪ್ಪವ್ರು ಏನ್ ಅನ್ಭವಿಸಿದ್ರಲ್ಲ ಅದೇ ಅನ್ಭವಿಸ್ತೀವಿ. ನಾವು ಅವ್ರ ಹಾಗೆ ಆತ್ಮಜ್ಞಾನಿಗಳಾಗ್ತೀವಿ. ಈಗಲೇ ಇಲ್ಲೇ ನನಗೆ ದೇಹದ ಅನುಭವ ಇರಲ್ಲ. ದೇಹವನ್ನ ಬಳಸ್ತಿರ್ತೀನಿ, ದೇಹದ ಅನುಭವ ಇರಲ್ಲ. ಮನಸ್ಸನ್ನ ಬಳಸ್ತೀನಿ, ಮನಸ್ಸಿನ ಯಾವ ಸುಖ ದುಃಖಗಳು ನನ್ಗಾಗಲ್ಲ. ನಾನು ಅನ್ನುವ ಅಹಂಕಾರ ಇರುತ್ತೆ, ಆದ್ರೆ ಸಾಮಾನ್ಯ ಇರುತ್ತೆ. ಈಗೇನ್ ಬಹಳ ಗಟ್ಟಿಯಾದ ನಾನಿರುತ್ತಲ್ಲ, ಈ ರೀತಿ ನಾನಿರೋದಿಲ್ಲ. ನಾನ್ ಆ ಬ್ರಹ್ಮ ವಸ್ತುವೇ ನಾನಾಗಿರ್ತೀನಿ ಅಂತ ಆ ಅನುಭವ ಬರ್ಬೇಕಂದ್ರೆ ಈ ರೀತಿಯಾಗಿ ಅಂತಃಕರಣ ಮತ್ತೆ ನನ್ನ ಬದುಕಿನ ಬಗ್ಗೆ ನನಗೇ ಹೆಮ್ಮೆ ಇರ್ಬೇಕು, ಶ್ರೇಷ್ಠತೆ ಇರ್ಬೇಕು. ನಾನ್ ಹೆಣ್ಣು ಗಂಡು ಇಂಥ ಕುರೂಪಿ ಬಹಳ ಕೆಳಗಿನ ಮನಸ್ಸದು, ಬಹಳ ದುರ್ಬಲವಾದ ಮನಸ್ಸು. ಆ ರೀತಿ ಚಿಂತನ ಬರ್ಲೇಬಾರ್ದು ಸಾಧಕನಿಗೆ. ನಾನು ಬರೀ ಸಾಧಕ, ನಾನು ಆತ್ಮಜ್ಞಾನವನ್ನ ಪಡಿಬೇಕು. ಇದೊಂದೇ ನಮಗೆ ಇರುವ ಐಡಿ ಕಾರ್ಡ್, ಗುರುತಿನ ಚೀಟಿ. ನನ್ನ ಗುರುತಿನ ಚೀಟಿ ಏನು? ಹೆಣ್ಣು ಗಂಡು, ಇಂಥ ಜಾತಿಯವರು, ಇಂಥ ಮನೆಯವರು, ನಾನು ಅಂಥವ್ರು, ಇಂಥ ಗೃಹಸ್ಥ ಸನ್ಯಾಸಿ, ಇದ್ಯಾವುದೂ ಅಲ್ಲ. ನಾನು ಸಾಧಕ, ನಾನು ಆತ್ಮಜ್ಞಾನವನ್ನ ಪಡಿಬೇಕು. ಗುರುಗಳಿದ್ದಾರೆ, ಅವರು ಗುರುಗಳು, ನಾನು ಶಿಷ್ಯ. ಇವೆರಡನ್ನ ಯಾರು ನಾನು ಅದನ್ನೇ ಅತ್ಯಂತ ಶ್ರದ್ಧೆಯಿಂದ ಹೌದು ಅಂತೀನೋ ಅವ್ರಿಗೆ ಆತ್ಮಜ್ಞಾನ ಶತಸಿದ್ಧ. ಅದನ್ನ ಇಲ್ಲಿ ಹೇಳ್ತಾರೆ, ನರ ಜನ್ಮದಿಂದ ದೇಹದೊಳು ಮಿಗಿಲುಂಟೆ, ಕರ್ಣ ವಿಜಯದಿಂದೆ ಕಲಿತನ ಉಂಟೆ. ಯಾರಿಗೆ ಅಂತಃಕರಣ, ಯಾರು ಮನಸ್ಸು ಅವ್ರು ಹೇಳ್ದಂಗೆ ಕೇಳುತ್ತೋ ಅದ್ರಿಗಿಂತ ಇನ್ಯಾವುದು, ಅದರ ಜಯನೇ ಎಲ್ಲದಕ್ಕಿಂತ ಜಯ. ಯಾರು ಮನಸ್ಸಿನ ಮೇಲೆ ಜಯವನ್ನ ಸಾಧಿಸಿರ್ತಾರೋ ಅದೇ ಎಲ್ಲದಕ್ಕಿಂತ. ಕರ್ಣ ವಿಜಯದಿಂದೆ ಕಲಿತನ ಮುಂಟೆ, ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ. ನಮ್ಮ ಬದುಕಿನಲ್ಲಿ ಬಹಳ ನನಗೆ ತುಂಬಾ ಕೀಳರಿಮೆ ಮಾಡೋದು, ಯಾರನ್ನಾದ್ರೂ ಏನಾದ್ರು ಕೇಳ್ಬೇಕು ಅಂದಾಗ, ಯಾರ ಹತ್ರನಾದ್ರೂ ಏನಾದ್ರು ನಾನು ಸಹಾಯ ಕೇಳಕ್ ಹೋಗೋದಾಗ ಮಾಡ್ದಾಗ ಅದ್ರಿಗಿಂತ ಬಹಳ ಲಘುತರ ಯಾವ್ದಿದೆ ಅಂತ. ಪರಬೊಮ್ಮದರಿವಿನಿಂದುರೆ ಜಾಣ್ಮೆಯುಂಟೆ. ಬ್ರಹ್ಮಜ್ಞಾನವನ್ನ ಪಡೆಯೋದ್ರಕ್ಕಿಂತ ಬೇರೆ ಇನ್ಯಾವುದಿದೆ ಜಾಣ್ಮೆ? ಅದೇ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದುದು. ಆತರ ಯಾರು ಬ್ರಹ್ಮಜ್ಞಾನವನ್ನ ಅರಸಿಕೊಟ್ಟು ಹೋಗ್ತಾರೋ ಅವರೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು, ಅವರೇ ಅತ್ಯಂತ ಪವಿತ್ರರು. ಹಾಗಾಗಿ ಎಲ್ಲಾ ಮಹಾತ್ಮರುಗಳ ಹೆಸರು ಜಗತ್ತಲ್ಲಿ ಎಲ್ಲಾರು ಇದ್ದಾರೆ. ಎಷ್ಟು ಕೋಟಿ ಜನ ಇಲ್ಲಿವರೆಗೂ ಬಂದು ಹೋಗಿರೋದು. ಆದರೆ ಕೆಲವರು ಮಾತ್ರ ಯಾಕೆ ನೆನಪು, ಕೆಲವರನ್ನ ಮಾತ್ರ ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಸ್ಮರಣೆ ಮಾಡಿದ್ರೆ ನಾವು ಆ ರೀತಿ ಆಗ್ತೀವಿ ಅಂತ ಸ್ಮರಣೆ ಮಾಡ್ತೀವಲ್ಲ ಮಹಾತ್ಮರು. ಅವರೆಲ್ಲರೂ ಏನು ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಬ್ರಹ್ಮಜ್ಞಾನಕ್ಕಾಗಿ ಮನೆಯನ್ನ ಬಿಟ್ರು. ಬ್ರಹ್ಮ ಶಂಕರಾಚಾರ್ಯರಾಗ್ಲಿ, ಬುದ್ಧ ಮಹಾತ್ಮ ಆಗ್ಲಿ, ಬಸವಣ್ಣನವರಾಗ್ಲಿ, ಯಾರು ಆಗ್ಲಿ, ಎಲ್ಲರೂ ದೇವನನ್ನ ಅರಿಯೋದೇ ಅತ್ಯಂತ ಶ್ರೇಷ್ಠ. ಆ ರೀತಿ ಅವ್ರು ಅನ್ಕೊಂಡಿದ್ರು. ಅದ್ರಿಗಿಂತ ಬದುಕಲ್ಲಿ ಇನ್ನೇನೂ ಶ್ರೇಷ್ಠ ಅಲ್ಲ. ಬ್ರಹ್ಮಜ್ಞಾನ ಒಂದೇ. ಎಂತದಾರ ಅವ್ರಿಗೇನ್ ಸಮಸ್ಯೆಗಳು ಬರ್ಲಿಲ್ವಾ, ಅವ್ರಿಗೇನೂ ತೊಂದರೆಗಳಾಗ್ಲಿಲ್ವಾ? ಅವರಿಗೆ ಅಕ್ಕ ಮಹಾದೇವಿಯವ್ರು ಅನುಭವಿಸ್ದಷ್ಟೇ ನಾವ್ ಅನುಭವಿಸಿದೀವ? ಏನು ಅಕ್ಕ ಮಹಾದೇವಿಯವರು ಅವ್ರು ಅದನ್ನ ಹೇಳ್ತಾರಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳು. ಅವ್ರ ಕಾಡಲ್ಲಿ ಒಬ್ರೇ ಹೆಣ್ಣು ಮಗಳು, ಒಂದು ಬಟ್ಟೆ ಇಲ್ಲ. ಅವ್ರು ಎಲ್ಲಿ ಮಲಗ್ಬೇಕು, ಏನ್ ಮಾಡ್ಬೇಕು, ಆಹಾರ ಭಿಕ್ಷಾನಗಳು ಉಂಟು ಅಂತಾರೆ. ಎಷ್ಟು ದೇವನ ಮೇಲೆ ಆ ಬ್ರಹ್ಮಜ್ಞಾನವನ್ನ ಪಡಿಬೇಕು, ದೇವನನ್ನ ಒಲಿಸ್ಕೋಬೇಕು ಅನ್ನುವ ಆ ಇಚ್ಛೆ ಇದೆಯಲ್ಲ, ಅದ್ರಿಗಿಂತ ಇನ್ಯಾವ ಜಾಣ್ಮೆ ಲೋಕದಲ್ಲಿ, ಅದ್ರಿಗಿಂತ ಇನ್ಯಾವ ಜಾಣ್ಮೆ ಇದೆ ಅಂತ ಹೇಳ್ತಿದ್ದಾರೆ. ಪರಬೊಮ್ಮದರಿವೇನೆಂದೊರೆ ಜಾಣ್ಮೆಯುಂಟೆ, ಕಡುಲೋಭದಿಂದೆ ದುರ್ಗುಣಮನ್ಯಮುಂಟೆ. ಅತಿಯಾದ ಜಿಪುಣತನ ಇದೆಯಲ್ಲ, ಅದೆಲ್ಲದಕ್ಕಿಂತ ಕೆಟ್ಟದು ಅಂತಾರೆ. ಆದ್ರೆ ನಾವೆಲ್ಲರೂ ಜಿಪುಣರಿರ್ತೀವಿ. ನಾವ್ ಬೇರೆಯವ್ರ ಜಿಪುಣತನ ಗೊತ್ತಾಗ್ತಿರತ್ತೆ, ನಮ್ ಜಿಪುಣತನ ಗೊತ್ತಾಗ್ತಿರಲ್ಲ. ಆದ್ರೆ ಅಪ್ಪೋರು ಏನ್ ಹೇಳಿದಾರೆ ಇದನ್ನ, ಕಡುಲೋಭದಿಂದ ದುರ್ಗುಣ. ಅಪ್ಪೋರು ಇವನನ್ನ ಮಹಾತ್ಮ ಸಂತ ಅಂತ, ಅಪ್ಪೋರ ದೃಷ್ಟಿನೇ ಬೇರೆ. ನಾವ್ ಎಷ್ಟೊಂದ್ಸಲಿ ನಾವು ಏನೇನೋ ಅನ್ಕೊಂಡೋಗಿ ಅಪ್ಪೋರ್ ಹತ್ರ ಹೋಗ್ತಿದ್ವಿ. ಅಪ್ಪೋರು ಅದನ್ನ ಪೂರ್ತಿ ಉಲ್ಟಾ ಮಾಡ್ಬಿಡ್ತಿದ್ರು. ನಾವ್ ಏನೇನೋ ಅಪ್ಪೋರ್ ಈ ರೀತಿ ನಮ್ಗೆ ಹೇಳ್ಬೋದು ಉಪದೇಶ, ಈ ರೀತಿ ಮಾಡ್ಬೋದು ಅಂದ್ರೆ ಅಪ್ಪೋರ್ ಅದನ್ನ ಏನ್ ಆರಾಮಾಗಿ ನಿರಾಕರಿಸ್ಬಿಡ್ತಿದ್ರು. ಅದ್ ಹಾಗೆ ಅಲ್ವೇ ಇಲ್ಲ ಅಂತ. ಈ ಕಡುಲೋಭದಿಂದ ಇದೆಯಲ್ಲ, ಇದನ್ನ 1 ಗಂಟೆ ಟೈಮ್ ಅಪ್ಪೋರು ಬೆಳಗ್ಗೆ ಡಿಸ್ಕಷನ್ ಅಲ್ಲಿ, ಅಪ್ಪೋರ್ ಮುಂದೆ ಎಲ್ಲಾರುನು ನಾವೆಲ್ಲ ಮೊದ್ಲು ಕಡುಲೋಭ ಅಂದ ತಕ್ಷಣ, ಲೋಭಿ ಅಂದ ತಕ್ಷಣ ನಾವೆಲ್ಲಾ ಮಾತಾಡಕ್ ಪ್ರಾರಂಭ ಮಾಡ್ಬಿಡ್ತೀವಿ. ಲೋಭಿ ಹಂಗೆ ಹಿಂಗೆ, ಎಲ್ಲರಿಂದ ಅವ್ನ್ ಕೆಟ್ಟವನು, ಆತರ ಅವನಿಂದ ಎಲ್ಲಾರ್ಗು ದುಃಖ ಆಗತ್ತೆ, ಮನೆಯವ್ರಿಗೆಲ್ಲ ಆಗತ್ತೆ. ಅಪ್ಪೋರ್ ಏನು ಚೆನ್ನಾಗಿ ಮಾಡೋದ್ರಿಂದ ದೊಡ್ಡ ಸಂತ ಅನ್ನಂಗ್ ಮಾಡಿದ್ರು. ಅಪ್ಪೋರ್ ದೃಷ್ಟಿನೇ ಬೇರೆ. ಅದಕ್ಕೆ ಅಂತ ಯಾಕೆ ಮಹಾತ್ಮರ ಸಂಘ ಅಂದ್ರೆ ನಮ್ಮ ಭ್ರಮೆಗಳೆಲ್ಲ ಹೋಗುತ್ತಲ್ಲಿ. ನಾವ್ ಏನೇನ್ ಸಣ್ಣದಾಗಿ ನಮ್ ಯೋಚನೆನೇ ಬೇರೆ, ಜಗತ್ತಿನ ನಮ್ಮ ಲೌಕಿಕರ ಮಾತುಗಳು, ನಮ್ಮ ಯೋಚನೆಗಳೇ ಬೇರೆ. ಅವ್ರ ಬ್ರಹ್ಮ ವಸ್ತುವನ್ನ ಅನುಭವಿಸಿ ಅವರ ಮನಸ್ಸು ಇದು ಅವರ ದೃಷ್ಟಿನೇ ಬೇರೆ. ಅಪ್ಪವ್ರು ಅದನ್ನ ಹೇಳಿದ್ರು, ಲೋಭಿ ಹೇಗ್ರಿ ಯಾರಿಗೆ ಕಷ್ಟ ಕೊಡ್ತಾನವನು?
ಅವನ್ದೇನಿದೆ ನಿಯಮಗಳನ್ನ ಅವನು ಯಾರ ಹತ್ರನೂ ಕೇಳಲ್ಲ, ತಂದನ್ ಕೊಡಲ್ಲ ಅವನು. ಯಾರಿಗ ಅನ್ಯಾಯ ಆಯ್ತು? ಮತ್ತ ಅವನಿಂದ ಇಡೀ ದೇಶಕ್ಕೂ ಒಳ್ಳೇದಾಗತ್ತೆ. ಯಾಕೆ ಅವನು ಸಂಗ್ರಹ ಮಾಡಿ ಇಟ್ಟಿದ್ದಾನೆ ದುಡ್ಡನ್ನ, ಇವನು ಬಹಳ ಧಾರಾಳ ಅಂತನಲ್ಲ, ತನಗೂ ಕಷ್ಟ, ಮನೆಯವ್ರಿಗೂ ಕಷ್ಟ, ಸಾಲ ಎಲ್ಲ ಮಾಡಿ ಕೊನೆಗೆ ಸಾಯ್ಬೇಕಾದ್ರೂ ಮನೆಯವರು ದುಃಖಿಗಳು. ಇವನು ಲೋಭಿದ ಹಂಗಾಗಲ್ಲ, ಅವ್ನ್ ತಿನ್ಲಿಲ್ಲ ಅಂದ್ರೂ ಬೇರೆ ಮನೆಯವ್ರಾರು ಆಮೇಲೆ ಅವ್ನು ಹೋದ್ಮೇಲೆ ಮನೆಯವ್ರಾರು ಚೆನ್ನಾಗಿರ್ತಾರೆ. ಅಪ್ಪೋರ್ ದೃಷ್ಟಿ ಇದು ಹೇಳಿದ್ಮೇಲೆ ಗೊತ್ತಾಗಿದ್ವು, ಲೋಭಿ ಹಿಂಗೂ ಇರುತ್ತೆ, ಹೌದಲ್ವಾ ಅಂತ. ಲೋಭಿಯಿಂದ ಏನ್ ತೊಂದ್ರೆ ಆಗತ್ತೆ ರೀ ಅಂತ ಅಪ್ಪವ್ರು. ಅವನು ಲೋಭಿ ಇದಾನಲ್ಲ, ಮನೆಯವ್ರು ಎಲ್ಲಾರು ಸುರಕ್ಷಿತವಾಗಿರ್ತಾರೆ. ಮತ್ತು ಅವನು ಯಾವ ವ್ಯಸನಗಳಿಗೂ ಒಳಗಾಗಿರಲ್ಲ ಲೋಭಿ. ಇವನ್ ಧಾರಾಳ ಇರ್ತಾನಲ್ಲ, ಇವನಿಗೆ ಎಲ್ಲಾ ಚಟಗಳು ಇರುತ್ತೆ ಇವನಿಗೆ. ಅದೇ ಲೋಭಿ ಯಾಕೆಂದ್ರೆ ದುಡ್ಡು ವೇಸ್ಟ್ ಆಗತ್ತೆ. ನಾನೇನಾರು ಒಂದ್ ಬೀಡಿ ಸೇರ್ಬೇಕು, ಏನಾರು ಒಂದ್ ಎರಡಿಕೆ ಹಾಕೋಬೇಕು, ಏನೋ ಒಂದ್ ಚಟ ಮಾಡ್ಬೇಕು, ಏನಂದ್ರೆ ದುಡ್ಡು ವೇಸ್ಟ್ ಆಗತ್ತೆ ಅಂತ. ಹಾಗಾಗಿ ಅವನು ಆರಾಮಾಗಿ ತುಂಬಾ ಆರೋಗ್ಯವಾಗಿರ್ತಾನ ಅವನು. ಬಟ್ ಡಾಕ್ಟರ್ಗೆ ಪದೇ ಪದೇ ಹೋಗಲ್ಲ ಅವನು. ಯಾಕೆ ಸುಮ್ನೆ ದುಡ್ಡು ವೇಸ್ಟ್? ತಾನೇ ತಡಿತಾನೆ, ದೇಹ ಸಶಕ್ತವಾಗಿರುತ್ತೆ. ಮತ್ತೆ ಸಂತ ಇದ್ದಂಗೆ ಅಲ್ವಾ ಅವನು. ನಾವು ಒಂದೊಂದ್ ಚೂರು ಚೂರು ಓಡೋಗ್ತೀವಲ್ಲ, ಅವನು ತಡಿತಾನೆ ಅದನ್ನ. ಹಾಗೆ ಅವನ್ ದೇಹ ಇದೆಯಲ್ಲ, ಅವ್ನು ಸುರಕ್ಷಿತವಾಗಿ. ಮತ್ ಅವನೇನೇನೋ ಸಿಕ್ಕಾಪಟ್ಟೆ ತಿನ್ನಲ್ಲ ನಮ್ಮಂಗೆ. ಯಾಕೆ? ಏನಾದ್ರು ತಿಂದ್ರೆ ಕಾಯಿಲೆ ಬರುತ್ತೆ. ಎಷ್ಟು ಪಥ್ಯ ಮಾಡ್ತಾನೆ, ಏನೇನ್ ಸಾಧಕ ಇರ್ಬೇಕು ಅದೆಲ್ಲ ಮಾಡ್ತಾನ. ಅಪರಿಗ್ರಹ ನಮ್ಮಂಗೆ ತುಂಬಾ ಬಟ್ಟೆಗಳನ್ನ ಶೇಖರಣೆ ಮಾಡಲ್ಲ ಅವನು, ವಸ್ತುಗಳನ್ನ ಸುಮ್ನೆ ವೇಸ್ಟ್ ಅವೆಲ್ಲ ಅಂತಿರ್ತಾನೆ. ನಾವು ನಮಗೆ ಅಪ್ಪವ್ರು ಹೇಳಿದ್ಮೇಲೆ ಗೊತ್ತಾಗಿದೆ, ಹೌದಲ್ವಾ ಅಂತ. ನಾವ್ ಅದನ್ನ ಒಂದು ದಿನ ಪ್ರಯತ್ನ ಮಾಡಿದ್ವಿ, ಬಹಳ ಕಷ್ಟ ಇದೆ ಅದು. ಆ ಲೋಭಿಯ ಒಂದೊಂದು ಗುಣಗಳಿದೆಯಲ್ಲ, ಅಪ್ಪವ್ರು ಹೇಳಿದ್ರು. ಏನು ಇದನ್ನು ಅಷ್ಟೇನೆ, ಯಾರ ಮನೆಗೆ ಹೋಗಿ ಏನು ತಿನ್ನಲ್ಲ ಅವನು. ಯಾಕಂದ್ರೆ ನಾಳೆ ಅವ್ರು ನಮ್ಮನೆಗೆ ಬಂದ್ರೆ ಕೊಡ್ಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿರ್ತಾನೆ. ನಾವ್ ಯಾರ್ಯಾರ ಮನೆಗ್ ಕರೀತಾರೆ, ಏನೇನ್ ಕೊಡ್ತಾರೆ ಎಲ್ಲ ತಿಂದು ಬಂದು ಡಾಕ್ಟರ್ಗಳಿಗೂ ದುಡ್ಡಾಕಿ ಮನೇಲೂ ನರಳಿ ನಮ್ ಜೀವನ ಹೆಂಗಿದೆ, ಅವನ್ ಜೀವನ ಹೇಗಿದೆ? ಇದನ್ನ ಅಪ್ಪವ್ರು ನಮ್ಗೆ ಹೇಳಿದ್ದ ಅದನ್ನ 1 ಗಂಟೆ ಟೈಮ್. ಕಡು ಲೋಭದಿಂದ ಹೆಂಗ್ರಿ ಅಂತ ಅದನ್ನ ಕೇಳ್ತಿದ್ರು ಅಂತ ನಮ್ಮ ಅಪ್ಪಾಜಿನೂ ಅಂತಿದ್ರು. ಹೆಂಗ್ರಿ ಅದ್ ಹೆಂಗ್ರಿ ಕೆಟ್ಟ ಗುಣ ಆಗತ್ತೆ ಅದು ಅಂತ ಅಪ್ಪವ್ರು. ಅಪ್ಪವ್ರ ಮುಂದೆ ನಮ್ಗೆಲ್ ಮಾತಾಡಕ್ ಆಗತ್ತೆ, ಅಪ್ಪವ್ರ ದೃಷ್ಟಿನೇ ಬೇರೆ. ಹಾಗಾಗಿ ಕಡು ಲೋಭದಿಂದೆ ದುರ್ಗುಣ ಮನ್ಯಮುಂಟೆ, ಪಡೆದ ಅಪವಾದದಿ ಮರಣ ಮಿನ್ನುಂಟೆ. ಈ ಅಪವಾದಗಳು ಇವುಗಳೆಲ್ಲ ಬಂದ್ರೆ ಅದ್ರಗಿಂತ ತುಂಬಾ ಜನ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊತಾರೆ. ಆ ಅವಮಾನ ತಡೆಯಕ್ಕಾಗಲ್ಲ, ಇವುಗಳನ್ನೆಲ್ಲ ತಡೆಯಕ್ಕಾಗಲ್ಲ. ಯಾರೋ ಅಂದಿದ ಮಾತು, ಯಾರೋ ನಡೆದ ಘಟನೆಗಳು, ಅವುಗಳು ಬಹಳ ತಾಪ ಕೊಡುತ್ತೆ. ಆದ್ರೆ ಮಹಾತ್ಮರು, ಸತ್ಸಂಗ ಇವೆಲ್ಲ ಇದ್ರೆ ಅವುಗಳು ಏನೂ ಕಷ್ಟ ಕೊಡಲ್ಲ. ನಾವ್ ಅಪ್ಪವರೆಲ್ಲ ಅಂತಿದ್ರೆ, ಯಾಕೆ ಅಷ್ಟ್ ತಲೆಗೆ ಹಾಕೋತೀರ ಅದನ್ನ? ಅವ್ನ್ ಏನೋ ಅಂದ ಬಿಟ್ಟಾಕ ಅದನ್ನ, ಏನೋ ಒಂದ್ ಶಬ್ದ ನುಡಿದೋದ, ನೀವ್ ಯಾಕೆ ವಿಪರೀತ ತಲೆಗೆ ಹಾಕೋತೀರಾ ಅಂತಿದ್ರು. ನಮ್ಮ ಅಪ್ಪವ್ರ ದೃಷ್ಟಿನೇ ಬೇರೆ. ಆದ್ರೆ ಆ ರೀತಿ ಬೇಕು ಅಂದ್ರೆ ನಾವ್ ಸಂತರ ಸಂಘ, ಸತ್ಸಂಗ ಬೇಕು. ಹಾಗಾಗಿ ಅಂತ ಕಡೆ ಇದ್ರೆ ಮಾತ್ರ ಅದಕ್ಕಷ್ಟು ಮಹತ್ವ ಆಗೋದಿಲ್ಲ. ಎಡವಿಡದಿಹ ಸತ್ಯದಿಂ ತಪಮುಂಟೆ, ಯಾವಾಗಲೂ ಸತ್ಯವನ್ನ ನುಡಿತಿರ್ತಾರಲ್ಲ, ಅದ್ರಿಗಿಂತ ತಪಸ್ಸಿನ್ನೇನಿದೆ? ಆ ರೀತಿ ನಾವು ಪುರಾಣ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರನ್ ಒಂದ್ ಹೇಳ್ತೀವಿ. ಈಗ ನಾವು ನೋಡಿದ್ದು ಮಹಾತ್ಮ ಗಾಂಧೀಜಿ, ನಮ್ಮ ಅಪ್ಪವರು ಸಹ. ಮಹಾತ್ಮ ಗಾಂಧೀಜಿ ಸತ್ಯ ಮತ್ತೆ ಅಹಿಂಸೆ ಅದನ್ನ ಹಗಲಿರುಳು ಅವರು ಬಹಳ ಅದ್ರ ಜೊತೆ ಹೋರಾಟ ಮಾಡ್ತಿರ್ತಾರೆ. ಸತ್ಯವನ್ನ, ಅಹಿಂಸೆನ ಇಡೀ ಅವರ ಬದುಕನ್ನೇ ಅದಕ್ಕಾಗಿ ಮೀಸಲಾಗಿಟ್ಟಿರ್ತಾರೆ. ಪ್ರತಿದಿನ ಅದನ್ನ ಪರೀಕ್ಷೆ ಮಾಡ್ತಿರ್ತಾರೆ ಅದನ್ನೆಲ್ಲ. ಅವ್ರ ಸತ್ಯ ಎಷ್ಟು ಇರ್ತಾರೆ ಅಂದ್ರೆ, ಅವರ ಕಸ್ತೂರಿ ಬಾ ಇರ್ತಾರಲ್ಲ, ಅವರ ಹೆಂಡತಿ, ಅವರು ಈ ರೀತಿ ದುಡ್ಡೇನೋ ಕೂಡ್ಸಿ, ಇವ್ರು ಕೊಟ್ಟಿದ್ರಲ್ಲೇನೆ ಕೂಡ್ಸಿ ಒಂದು ಡಬ್ಬದಲ್ಲಿ ಅವ್ರು ಶೇಖರಣೆ ಮಾಡಿಟ್ಟಿರ್ತಾರೆ. ಅದನ್ನ ಯಾವತ್ತೂ ಅವ್ರ ಮಹಾತ್ಮ ಗಾಂಧೀಜಿ ಏನೂ ಶೇಖರಣೆ ಮಾಡೋ ಹಾಗಿಲ್ಲ. ಸತ್ಯ, ಅಹಿಂಸೆ, ಅಪರಿಗ್ರಹ, ಒಂದು ವಸ್ತ್ರಕ್ಕಿಂತ ಏನೂ ಇಡಂಗಿಲ್ಲ, ಆ ಮನೆಯಲ್ಲೂ ಇಡೋ ಹಾಗಿಲ್ಲ. ಅವರು ಹಾಗೆ ಇಡೀ ಬದುಕು ಅವ್ರ ಬಯಲಲ್ಲೇ ಇದ್ರು. ಮಹಾತ್ಮ ಗಾಂಧೀಜಿ ಎಲ್ಲರ ಎದುರಿಗೆ ಬದುಕ್ತಿದ್ರು. ಒಂದು ದಿನ ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಆ ಡಬ್ಬದಲ್ಲಿ ದುಡ್ಡು ಸಿಕ್ಬಿಡುತ್ತೆ. ಕಸ್ತೂರಿ ಬಾ ಬೇಕಾಗತ್ತೆ, ಎಲ್ಲರೂ ಬರ್ತಿರ್ತಾರೆ ಮಾಡ್ತಿರ್ತಾರೆ ಅಂತ ಅವ್ರು ಇಟ್ಟಿರ್ತಾರೆ. ಅದನ್ನ ನೋಡಿದ ತಕ್ಷಣ ಇವ್ರಿಗೂ ಮಹಾತ್ಮ ಗಾಂಧೀಜಿ ಬೇರೆ ಯಾರಿಗೂ ದೋಷ ಮಾಡಲ್ಲ. ನನ್ನಲ್ಲಿ ಆ ದುಡ್ಡಿನ ಆ ಲೋಭ ಎಲ್ಲೋ ಇತ್ತು, ನನಗೆ ಆ ಅಪರಿಗ್ರಹದ ನನ್ನಲ್ಲಿ ತೊಂದರೆ ಇದ್ದಿದ್ದಕ್ಕೆ ಅವ್ರಿಗಾಗ ಅನ್ಸಿದೆ ಅಂತ ತಮಗ್ ತಾವೇ ಶಿಕ್ಷೆ ಕೊಟ್ಕೊಳ್ಳೋದು. ಅವ್ರು ಯಾರಿಗೂ ಶಿಕ್ಷೆ ಕೊಡ್ತಿರಲ್ಲ. ಆ ರೀತಿ ಸತ್ಯವನ್ನ, ಅಹಿಂಸೆವನ್ನ, ಅಪರಿಗ್ರಹವನ್ನ ಪರಿಪಾಲಿಸಿದವರು ಮಹಾತ್ಮ ಗಾಂಧೀಜಿ. ಅದಕ್ಕೆ ಆ ಸ್ವಾತಂತ್ರ್ಯತೆ, ಅವ್ರು ಏನೂ ಒಂದು ಆಯುಧವನ್ನು ಬಳಸ್ಲಿಲ್ಲ, ಏನೂ ಎದುರಾಳಿಗೆ ಮಾತಾಡ್ಲಿಲ್ಲ. ಇಡೀ ಅವ್ರು ಒಂದು ಮಾತು ಮಾತಾಡ್ಬೇಕ, ಇಡೀ ಜಗತ್ತೇ ಅವ್ರ ಹಿಂದೆ ನಿಂತಿರ್ತಿತ್ತು. ಇಡೀ ಭಾರತ ದೇಶವೇ ಅವ್ರ ಮಾತಿಗೆ ನಿಲ್ತಿತ್ತು. ನಾವ್ ಈಗ ಅವ್ರ ಮಹಾತ್ಮ ಗಾಂಧೀಜಿ ಅಂದ್ರೆ ಏನು ಅನ್ನಂಗ್ ಹೆಂಗ್ ಮಾಡ್ಬಿಟ್ಟಿದೀವಿ. ಆದ್ರೆ ಮಲ್ಲಿಕಾರ್ಜುನ ಅಪ್ಪವ್ರಿಗಾಗ್ಲಿ, ನಮ್ಮ ಅಪ್ಪವ್ರಿಗಾಗ್ಲಿ ಅವ್ರು ಬಹಳ ಇಷ್ಟ. ಯಾಕಂದ್ರೆ ಮಹಾತ್ಮರು ಅವ್ರು ಆ ರೀತಿ ಅವ್ರ ಒಂದ್ ಸತ್ಯ ಹೇಗೆ ಅಂದ್ರೆ, ಆ ಸತ್ಯ ಪರಿಪಾಲನೆ ಮಾಡೋರಿಗೆ ಯಾರೂ ಎದುರಾಕೊಳಕ್ಕಾಗಲ್ಲ. ಅಂತ ಬ್ರಿಟಿಷರು ಅವರೆಲ್ಲಾರು ಒಂದು ದುಂಡು ಮೇಜಿನ ಪರಿಷತ್ ಅಂತ ಮಾಡ್ತಾರೆ. ಅದ್ರಲ್ಲಿ ಎಲ್ಲಾರು ಕೂತಿರ್ತಾರೆ. ಮಹಾತ್ಮ ಗಾಂಧೀಜಿಗೆ ಕರೆಸ್ಬೇಕು,
ಅವ್ರಲ್ಲಿ ಏನೋ ಚರ್ಚೆ ಇರುತ್ತೆ, ಮಾತಾಡ್ಬೇಕು, ಅವ್ರಿಗೇನೋ ಹೇಳ್ಬೇಕಾಗಿರುತ್ತೆ. ಇವ್ರೆಲ್ಲಾ ಮೊದ್ಲೇ ತಯಾರಿ ಮಾಡ್ಕೋತಾರೆ. ಅವ್ರು ಬರೀ ಒಂದ್ ಲಂಗೋಟಿ ಮತ್ತೆ ಇದ್ರಲ್ಲೇ ಬರ್ತಾರ ಅವ್ರು. ಅವ್ರಿಗೆ ಕೋಟ್ ಹಾಕೋ ಬಾ ಅಂತಾರೆ, ಅವ್ರ್ ಇಲ್ಲ ಆಗಲ್ಲ ಅಂತಾರೆ. ನಾನ್ ಹೀಗೆ ಇರೋದು, ನಾನ್ ಹೀಗೆ ಬರ್ತೀನಿ ಅಂತ. ಇವ್ರೆಲ್ಲಾ ಮೊದ್ಲೇ ಮಾತಾಡ್ಕೋತಾರೆ, ಆ ಬ್ರಿಟಿಷ್ ಅಧಿಕಾರಿಗಳು ಅವ್ರೆಲ್ಲ. ಅವ್ರ್ ಬಂದ್ರೆ ನಾವ್ ಎದ್ದೇಳೋದ್ ಬೇಡ. ಅವ್ರ್ ಬಹಳ ದೊಡ್ಡವನು ಅಂತ ನಾನ್ ಎದ್ದೇಳ್ಬೇಕು ನಾವು ಅವ್ರಿಗೆ ಅಗೌರವ, ನಾವ್ ಕೂತೇ ಇರೋಣ ನಾವು ಅಂತ ಎಲ್ಲಾರು ರೆಡಿಯಾಗಿ ಕೂತಿರ್ತಾರೆ. ಮಹಾತ್ಮ ಗಾಂಧೀಜಿ ಸುಮ್ನೆ ಅವ್ರು ಇನ್ನೂ ಹಿಂಗ್ ಬರ್ತಿದ್ದಂಗೆ ತಮಗ್ ಗೊತ್ತಿಲ್ದಂಗೆ ಎಲ್ಲಾರು ಎದ್ದೇಳ್ತಾರೆ. ಹಾಗೆ ನಮ್ಮ ಅಪ್ಪವ್ರು ಸಹ ಹಾಗೆ ಇದ್ರು. ಅವರ ಸಾನ್ನಿಧ್ಯ, ಅವರ ಪವಿತ್ರತೆ, ಅವ್ರ ಹತ್ರ ಹೋಗ್ತಿದ್ದಂಗೆ ಸಾಕು ಎಲ್ಲರಿಗೂ ಅವರ ಆ ಸರ್ಕಲ್, ಆ ಸರೌಂಡಿಂಗೇನೆ ಅಷ್ಟು ಪವಿತ್ರತೆ ಬರ್ತಿತ್ತು, ಅಷ್ಟು ಆನಂದ ಆಗ್ತಿತ್ತು. ಆ ರೀತಿ ಮಹಾತ್ಮರ ಸಾನ್ನಿಧ್ಯ ಯಾರು ಇವುಗಳನ್ನೆಲ್ಲ ಪಾಲಿಸಿರ್ತಾರಲ್ಲ, ನಾವ್ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀವಿ ಅದರಿಂದ ಏನಾಗುತ್ತೆ, ಇದರಿಂದ ನಾವ್ ಮಾಡೇ ಇಲ್ವಲ್ಲ, ಅದಕ್ ನಮ್ಗೆ ಅದ್ರದ್ದು ಬೆಲೆನೇ ಗೊತ್ತಿಲ್ಲ. ಹಾಗಾಗಿ ಅವ್ರು ಅದನ್ನ ಹೇಳ್ತಾರೆ, ಎಡವಿಡದಿಹ ಸತ್ಯದಿಂ ತಪಮುಂಟೆ. ಅದ್ರಿಗಿಂತ ತಪಸ್ಸೇನಿದೆ? ಎಡಿಸಾದು ಅಭಿಮಾನದಿಂದನ ಮುಂಟೆ. ಎಲ್ಲದಕ್ಕಿಂತ ಅಭಿಮಾನ, ಅಭಿಮಾನ ಅನ್ನೋದು ಅದ್ರಿಗಿಂತ ಇನ್ನ ಕೆಟ್ಟದ್ ಇನ್ಯಾವ್ದಿದೆ? ನನ್ನನ್ನ ಹಾಳ್ ಮಾಡೋ ಅಂತದ್ದು ಈ ಅಭಿಮಾನನೇ. ನನಗ್ ಬಹಳ ಅಭಿಮಾನ ಏನಿದೆಯಲ್ಲ, ಇದೇ ನನ್ನನ್ನ ಹಾಳ್ ಮಾಡ್ತಿದೆ ಅಂತ ಅದನ್ನ ಹೇಳ್ತಿದ್ದಾರೆ. ಮುಂದೆ ನಾಳೆ ನೋಡೋಣ. ಓಂ ಪೂರ್ಣ